ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವಾಗ ಪೋಖ್ರಾಗೆ ಬಂದಿರತಕ್ಕಂಥ 3ನೇ ದಿನ. ಸೊ ಪೋಖ್ರಾನ ನಾನು ಅಜಿತ್ತು 2022ರಲ್ಲಿ ಬಂದು ಒಂದು ರೌಂಡ್ ತಿರುಗಾಡ್ಕೊಂಡು ಹೋಗಿದ್ವಿ. ಹಂಗಾಗಿ ನನಗೆ ಪೋಖ್ರಾ ಬಗ್ಗೆ ಒಂದಷ್ಟು ಐಡಿಯಾ ಗೊತ್ತು. ಓಕೆ, ಪೋಖ್ರಾದಲ್ಲಿ ಎಲ್ಲೆಲ್ಲಿ ತಿರುಗಾಡ್ಬೋದು ಅಂತ. ಸೊ ಈಗ ನೋಡಿ, ನಮ್ದು ಇನ್ನೂ ವೀಸಾ ಬಂದಿಲ್ಲ, ಕನ್ಫರ್ಮೇಷನ್ ಆಗಿಲ್ಲ, ಅದು ಪಾರ್ಟಿಸಿಪೆಂಟ್ಸ್ಗಳಿಗೆ ಗೊತ್ತಿಲ್ಲ. ಆದರೂ ಈ ಟೈಮ್ನ ನಾನು ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಂತಂದರೆ, ನವೀನ್ ಸರ್ಗೆ ಮತ್ತು ರಾಘವೇಂದ್ರ ಸರ್ಗೆ ಮತ್ತು ನಮ್ಮ ಚಂದ್ರು ಸರ್ಗೆ 3 ಜನಕ್ಕೆ ಮಾತ್ರ ಈ ವಿಚಾರನ ತಿಳಿಸಿ, ಮಿಕ್ಕಿದ ಇಬ್ಬರಿಗೆ ಹೇಳಿದೆ. ಯಾಕೆಂದರೆ ಅವರು ಸ್ವಲ್ಪ ಗಾಬರಿ ಆಗ್ತಾರೆ. ಯಾಕೆಂದರೆ ಗೊತ್ತಿಲ್ಲ, ವೀಸಾ ಬಂದರೂ ಬಂದ್ಬಿಡ್ಬೋದು. ಆಮೇಲೆ ಬಂದ ಮೇಲೆ ಅವ್ರಿಗೆ ಈ ಕ್ಷಣ ಏನಿರುತ್ತೋ ಅದನ್ನು ಮರೆತು ಅಯ್ಯೋ ಬಂದಿಲ್ಲ ಅಂತ ಕೊರಗ್ತಾರೆ. ಅದು ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಅವ್ರಿಗೆ ಹೇಳಿಲ್ಲ. ಇಷ್ಟು ಹೇಳ್ತಾ, ಇವತ್ತು ನಾವು ಉಳಿದಿರ್ತಕ್ಕಂಥ ಹೋಟ್ಲು ಬಂದ್ಬಿಟ್ಟು ಆಲ್ಮೋಸ್ಟ್ 2 ಡೇಸ್ ಸ್ಟೇನ ತಗೊಂಡಿದ್ದೀವಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಪ್ಯಾರಡೈಸ್ ಬೋಟಿಕ್ಯೂ ಹೋಟೆಲ್ ಅಂತ. ಓಕೆನಾ, ಎಲ್ಲ ಕಡಿಮೆ ಇದೆ, ತುಂಬ ಕಮ್ಮಿ ಇದೆ ಪಾಪ. ಏನು ಅಂಥ ರೇಟೆಲ್ಲ ಏನಿಲ್ಲ. ಆ್ಯಕ್ಚುಲಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೋಡಿ ಇಷ್ಟು ಅದ್ಭುತವಾದ ಸ್ಟೇ ಇದೆಯಲ್ಲ, ಇದೆಲ್ಲ ನೀವು ನಮ್ಮ ದುಡ್ಡು ಲೆಕ್ಕದಲ್ಲಿ ಒಂದು 2,000-2,500 ರೂಪಾಯಿ ಸಿಕ್ಬಿಡುತ್ತೆ. ಇಬ್ಬರು ಶೇರ್ ಮಾಡ್ಕೋಬೋದು. ಅದನ್ನು ನೀವು ಬೇರೆ ಬೇರೆ ದೇಶಗಳಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕಿಂತ ಈ ನೇಪಾಳಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಲಿಟ್ರಲಿ ಕಡಿಮೆ ದುಡ್ಡಲ್ಲಿ ಒಳ್ಳೆ ಎಂಜಾಯ್ಮೆಂಟ್ ಅಂತೂ ಖಂಡಿತ ಸಿಗುತ್ತೆ. ಸೊ ನಿನ್ನೆ ನಮ್ಮ ಕಾರ್ಗಳಿಗೆಲ್ಲವೂ ಕೂಡ ನೀಟಾಗಿ ವಾಶ್ ಮಾಡಿಸ್ಕೊಂಡು, ನಾವು ಹೋಗ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಆದರೆ ಕಾರ್ ನೀಟಾಗಿರಲಿ ಅಂತಂದ್ಬಿಟ್ಟು ಎಲ್ಲ ಕಾರ್ನೂ ಕೂಡ ತೊಳಸ್ಕೊಂಡು ಬಂದು ಇಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಹಾಕಿದ್ದೀವಿ. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂತಂದರೆ, ಇಲ್ಲಿ ಪೋಖ್ರಾದಲ್ಲಿ ಬಂದ್ಬಿಟ್ಟು ನಾನು ನೋಡಿದ್ದಾಗ ಒಂದು ಗುಹಾಂತರ ಮಹಾದೇವ್ ದೇವಾಲಯ ಅಂತಿತ್ತು. ಅಂದರೆ ಗುಹೆ ಒಳಗಡೆ ಹೋಗಿ ಅಲ್ಲಿ ಶಿವ ಇರ್ತಾನೆ, ಒಂಥರ ಚೆನ್ನಾಗಿರುತ್ತೆ. ಅದೊಂದು ದೇವಸ್ಥಾನ. ಆಮೇಲೆ ಇನ್ನೂ ಒಂದು ಶಿವದ ಸ್ಟ್ಯಾಚು ಇದೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿದೆ. ಅದು ಇಲ್ಲೊಂದು 20 ಕಿಲೋಮೀಟ್ರ್ ಹೋಗಬೇಕು ಇಲ್ಲಿಂದ. ಸೊ ಇಲ್ಲಿಂದ 20 ಕಿಲೋಮೀಟ್ರ್ ಹೋಗಿ ಅದನ್ನು ಕೂಡ ಮಾಡ್ಕೊತೀವಿ, ಆಯಿತಾ. ಸೊ ಇದಿಷ್ಟು ಇವತ್ತಿನ ನಮ್ಮ ಜರ್ನಿ ಆಗಿದೆ. ಸೊ ನವೀನ್ ಸರು ಬರ್ತಾ ಇದ್ದಾರೆ, ಚಂದ್ರು ಸರು ರೆಡಿ ಇದ್ದಾರೆ. ಸರ್, ಟೀ ಕಾಫಿ ಏನಾದರೂ ಕುಡಿತೀರಾ? ಹೌದಾ? ಎಸ್ ಸರ್, ಡನ್. ಹಂಗಾದ್ರೆ ಸೊ ಇದಿಷ್ಟು ಹೇಳ್ತಾ ಇವಾಗ ನಾವು ಇಲ್ಲಿಂದ ಹೊರಡುವಂಥ ಸಮಯ. ಸೊ ಅಲ್ಲಿ ಚಂದ್ರು ಸರ್ ಇದ್ದಾರೆ, ಎಲ್ಲ ಬರ್ತಿದ್ದಂಗೆ ಹೊರಟ್ಬಿಡೋಣ. ಸೊ ಇನ್ನು ರೂಮ್ ತೋರಿಸ್ಬೇಕು ನಿಮಗೆ. ಸೊ ನಾವು ರೂಮ್ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂತಂದರೆ, ಒಂದು ಲೈಕ್ ಅಪಾರ್ಟ್ಮೆಂಟ್ ಥರ ಮಾಡ್ಕೊಂಡಿದ್ದೀವಿ ಇದೇ ಸ್ಟೇ ಒಳಗಡೆ. ಸೊ 4 ಜನ ಇರೋಕ್ಕೆ ಸ್ವಲ್ಪ ದೊಡ್ಡದಾಗಿರಲಿ ಅಂತ, ಓಕೆನಾ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ ಆ್ಯಕ್ಚುಲಿ. ಎಸ್ ನೋಡಿ, ಒಂದು ಹಾಲು ದೊಡ್ಡದಾಗಿ, 2 ರೂಮು. ಸರ್ ಮಾಡಿ, ಇಲ್ಲ ಒಂದು ಕಿಚನ್ನು. ಸೊ ಇಷ್ಟೆಲ್ಲ ಫೆಸಿಲಿಟಿ ಇದೆ, ಓಕೆನಾ. ಈಗ ರೆಡಿನಾ? ಎಲ್ಲ ಹೊಡೋಣ. ಈಗ ಯಾಕೆ ಲೇಟ್ ಆಗಿದ್ದೀವಿ ಸರ್? ಲೇಟ್ ಮಾಡಿದ್ದೀರಲ್ಲ, 7:15 ಅಂತ ಹೇಳಿದ್ದು. 7:15 ಅಂತ ಹೇಳಿ ತೋರಿಸಿ. ನಾನು ರೆಡಿಯಾಗಿ ಕೂತಿದ್ದೀನಿ, ನಿಮ್ಮನ್ನು ನೋಡ್ತಿದ್ದೆ ನಿಜವಾಗ್ಲೂ. ನನಗೆ ಆ್ಯಕ್ಚುಲಿ ನೋಡ್ತಿದ್ರೆ ಪಕ್ಕ ಟಿಬೆಟ್ ಫೀಲೇ ಸಿಗ್ತಾ ಇದೆ ಒಂದೊಂದು ಸಲ. ರೋಡ್ ನೋಡಿ ಸರ್, ಎಷ್ಟು ವಿಸ್ತಾರವಾಗಿದೆ. ಉದ್ದಕ್ಕೆ ಮರಗಳು ನೋಡಿ, ನೀಟ್ನೆಸ್ ನೋಡಿ, ಅಲ್ಲಲ್ಲಿ ಡಸ್ಟ್ಬಿನ್ ಬಾಕ್ಸ್ಗಳು ನೋಡಿ. ಪ್ಲಾಸ್ಟಿಕ್ ಅನ್ನೋದೇ ಕಾಣಿಸಲ್ಲ. ಈಗ ನಮ್ಮಲ್ಲಿ ಒಂದು ಟೀ ಅಂಗಡಿ ಇದ್ರೆ ಅದ್ರ ಮುಂದ್ಗಡೆ ಪ್ಲಾಸ್ಟಿಕ್ ಲೋಟಗಳು ಬಿಸಾಕಿರೋದು ಅಂತ ಕಾಣಿಸೋದೇ ಇಲ್ವಲ್ಲ. ಎಸ್, ಇವಾಗ ಪೋಖ್ರಾ ಸಿವಿಲ್ ಏವಿಯೇಷನ್ ಆಫೀಸ್. ನೀವು ಹೋಗ್ತಿದ್ದೀರಾ ಸರ್? ನೀವು ಹೋಗ್ತಿದ್ದೀರಾ? ಓಕೆ, ನಮ್ಮ ಮಂಜಣ್ಣ ಹೋಯ್ತಾರಾ? ಸೂಪರ್. 2 ಕಾರು ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆ ಪೋಖ್ರಾ ಏರ್ಪೋರ್ಟ್, ಓಲ್ಡ್ ಏರ್ಪೋರ್ಟ್ ಇದು ಆ್ಯಕ್ಚುಲಿ. ಇಲ್ಲಿಂದ ಫ್ಲೈಟ್ ಏನಂತಾರೆ, ಅಲ್ಟ್ರಾ ಲೈಟ್ ಫ್ಲೈಟ್. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಸರ್ ಇದು ಆಫ್ ಮಾಡಿಬಿಟ್ರಿ ಮೇಲತ್ಸಕ್ಕೆ. ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಸರ್ ನಿಮ್ಮ ಕಾರು. ಎಷ್ಟು ಜಾಸ್ತಿ ಆಗಿದೆ? ಎಷ್ಟು ಕೆ ಜಿ ಇದ್ದೀರಾ? ಜಾಸ್ತಿ ಆಗಿದ್ದೀರಾ? ಏನು ಸರ್ ನೀವು ಅದೃಷ್ಟ, ನಾವೆಲ್ಲ ಕಮ್ಮಿ ಆಗಿದ್ದೀವಿ ಆ್ಯಕ್ಚುಲಿ. ಇಲ್ಲಿ ಬಂದಿದ್ದೀರಲ್ಲ, ಸೊ ಇಲ್ಲೇನು ಅಂತಂದರೆ, ಇವರು KG ಲೆಕ್ಕದಲ್ಲಿ ತೂಕ 100 kgಗಿಂತ ಜಾಸ್ತಿ ಇರೋರಿಗೆ ಜಾಸ್ತಿ ರೇಟ್ ಅಂತೆ. ನೋಡೋಣ ಎಷ್ಟಿದೆ ರೇಟು ಏನು ಅನ್ನೋದು ಹೇಳ್ತೀವಿ ಆಮೇಲೆ. ನಾನು ನೋಡ್ಬಿಡ್ಲ ತೂಕ ಎಷ್ಟಿದ್ದೀನಿ ಅಂತ. 60. ನಾನು ಕಮ್ಮಿ ಆಗಲ್ಲ, ಜಾಸ್ತಿನೂ ಆಗಲ್ಲ, 60. ಗಾಡಿ ಓಡಿಸ್ತಿರಲ್ಲ. ಕರೆಕ್ಟ್. ಇಲ್ಲಿ ನಿಮ್ಮ ಫೋನ್ ಇರ್ತಾನೆ.
ಇಲ್ಲ ಇದು ಅಣ್ಣಂದ ನವೀನ್ ಅಣ್ಣಂದ ಇಲ್ಲ ನಿಮ್ಮದೇ. ಸೊ ಮುಗಿದಿದೆ ನೋಡಿ, ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಆಯಿತಾ. ಸೊ ಎಲ್ಲರೂ ಅಂಡರ್ 100 kg ಇರೋದ್ರಿಂದ ಏನು ಟೆನ್ಷನ್ ಇಲ್ಲ. ಸೊ ಈಗ ಚೆಕಿಂಗ್ ಇರುತ್ತೆ, ಚೆಕಿಂಗ್ ಮುಗಿಸ್ಕೊಂಡು ಒಳಗಡೆ ಹೋಗ್ಬೇಕು. ಬಟ್ ನಾನು ಫ್ಲೈ ಆಗಲ್ಲ, ಬಟ್ ನಮಗೂ ಎಂಟ್ರಿ ಕೊಡ್ತಾ ಇದ್ದಾರೆ ಎಲ್ಲ, ನಾವು ಒಟ್ಟಿಗೆ ಬಂದಿದ್ದೀವಲ್ಲ ಹಾಗಾಗಿ. ಇಲ್ಲಿ ಅಲ್ಲೆಲ್ಲ ಆರೋದು ಬೇಡ ಅನ್ನಿಸ್ತು, ಬಟ್ ಆದರೆ ಈ ಟಿಕೆಟ್ ನೋಡಿದ್ರೆ ನನಗೆ ಯಾಕೋ ಇಂಟ್ರೆಸ್ಟ್ ಬಂದ್ಬಿಡ್ತು ಆರಬೇಕು ಅಂತ. ಸೊ ಪುಟಾಣಿ ರನ್ವೇ ಇದೆ, ರನ್ವೇನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಫೀಲ್ ಇದೆ, ಓಲ್ಡ್ ಏರ್ಪೋರ್ಟು. ಸೊ ಆದಂಗಾಗಲಿ, ಇನ್ ಕೇಸ್ ಏನಾರು ಆರಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾನು ಅಜ್ಜಿ ಆರಾಗ್ಬಿಡ್ತೀನಿ ಅಂತ. ಆದಂಗಾಗಲಿ ಎಷ್ಟು 27,000 ಎಷ್ಟು ಸರ್ ಚಂದ್ರ ಸರ್? 27,000ನಾ? ಯಾವುದಕ್ಕೆ? 30 ನಿಮಿಷಕ್ಕೆ 15 ಮಿನಿಟ್ಸ್ಗೆ 17,000 ಆದಂಗಾಗಲಿ ಆರ್ಬಿಡ್ತೀನಿ, ನೋಡೇ ಬಿಡೋಣ. ನನಗೆ ಅಲ್ಲಿಗೆ ಬರೋವರೆಗೂ ನನಗೆ ಮನಸ್ಸಿರಲಿಲ್ಲ, ಈ ಟಿಕೆಟ್ ನೋಡ್ಬಿಟ್ಟು ಆಡಬೇಕು ಅನ್ನಿಸ್ಬಿಡ್ತದೆ ನನಗೆ. ಇಲ್ಲ, ಈಗ ಒಬ್ಬ ಆರದ ಮೇಲೆ ನೀವು ಆಡ್ತೀರಾ ಅನ್ನೋದಕ್ಕೆ ಸರ್ ಚಿಕ್ಕದಲ್ಲ ಸರ್, ಇದು ದೊಡ್ಡ ಹೆಲಿಕಾಪ್ಟ್ರೆ. ಯಾವ ಇದ್ರಲ್ಲಿ ಯಾವ್ದ್ರಲ್ಲೂ ಆಡ್ತಲ್ಲ. ಪಕ್ಕನಾ? ಪಕ್ಕ ಹಾಂ ಪಕ್ಕ ಹೆಲಿಕಾಪ್ಟರ್ ಅಲ್ಲಿ ಆರ್ಸಕ್ ಬಂದಿರೋದು. ಓ ನಮಗೆ ಅದು ಮತ್ತೆ ಇಲ್ವಲ್ಲ, ಅದು ಚಿಕ್ಕದು ಇಲ್ವಲ್ಲ? ಇರುತ್ತಲ್ವ ಒಳಗಡೆ. ಓ ಈಗ ನಮಗೆ ಲೈಟ್ ನೋಡಿ, ಬಟ್ಟೆ. ಓ ಬಟ್ಟೆ ಅದು ಬಟ್ಟೆದು ನೋಡಿ, ಎಲ್ಲ ಕ್ಯಾಮ್ರಾಗಳು ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದು ಏನೋ ಎಮರ್ಜೆನ್ಸಿ ಇಲ್ಲಿ ಕ್ಯಾಮ್ರಾಗಳು ನೋಡಿ ಇಲ್ಲಿ. ಸರ್ ಸಖತ್ತಾಗಿದೆ ನೋಡಿ, ಪುಟಾಣಿ ಫ್ಲೈಟು. ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ, ನಾನು ಮಾಡ್ಬಿಡ್ತೀನಿ ಆದಂಗಾಗಲಿ. ಈ ಟಿಕೆಟ್ ನೋಡಿದ್ಮೇಲೆ ಅನ್ನಿಸ್ಬಿಡುತ್ತೆ ನನಗೆ, ಎಷ್ಟು ಚೆನ್ನಾಗಿದೆ ನೋಡಿ. ಪುಟ್ಟ ಅಂದರೆ ಪುಟಾಣಿಕೆ. ಓ ರೆಡಿ ಆಗಿದ್ದಾರೆ ಆಲ್ರೆಡಿ. ಜರೂರ್ ನೋಡಿ, ಒಬ್ಬೊಬ್ರಿಗೆ ಹೋಗ್ತಾರೆ, ಆದ್ರೂ ಸ್ವಲ್ಪ ಧೈರ್ಯನೇ ಬೇಕಿದ್ರಲ್ಲಿ ಹೋಗೋಕ್ಕೆ. ತಮಾಷೆನೇ ಅಲ್ಲ ಅಂತೀರಿ, ನನಗಂತೂ ಭಯ ಆಗೇ ಆಗುತ್ತೆ. ಏನು ಮಾಡಲಿ, ಹೋಗ್ಲೇ ಬೇಡವಾ ಯೋಚನೆ. ವಾರ್ಮ್ ಅಪ್ ಮಾಡ್ಕೊತಾ ಇದ್ದಾರೆ. ಓ ಏನು ಇದು, ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮು ಇದನ್ನು ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ವಾರ್ಮ್ ಅಪ್ ಆಗ್ತಾ ಇದೆ ಅಂಗಡಿ, ಎಷ್ಟು ಗಾಳಿ ಬೀಳ್ತಾ ಇದೆ ಅದು. ಎರಡಕ್ಕೂ ಇಂಜಿನೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡವ್ರೆ. ಯಾವ ಧೈರ್ಯದ ಮೇಲೆ ಹೋಗ್ಬೇಕು ನನ್ನಲ್ಲಿ ಗೊತ್ತಿಲ್ಲ, ನೋಡೋಣ. ನೋಡಿ ಫಸ್ಟ್ ಟೈಮ್ ಈ ಥರದ್ದೊಂದು ಫ್ಲೈಟ್ ಇದಕ್ಕೆ, ಅಲ್ಟ್ರಾ ಫ್ಲೈಟು. ಥ್ಯಾಂಕ್ ಯು. ಇಲ್ಲಿ ಬಂದು ಇಲ್ಲಿ ಕೂತ್ಕೋತಾ ಇರೋದು ಈ ಶೆಡ್ಡಲ್ಲಿ, ಇದು ಚೆನ್ನಾಗಿದೆ ಅಂತ. ಮಾಮೂಲಿ ಒಂದು ಬೈಕ್ದು ಇದ್ದಂಗೆ ಐತಲ್ಲ ಗುರು ಇದ್ರದ್ದು ಇಂಜಿನ್ನು ನೋಡಿ. ಒಂದು ಸೂಪರ್ ಬೈಕಲ್ಲಿ ಬರೋ ಇಂಜಿನ್ ಥರ, ಒಂದು ಕಾರ್ ಇಂಜಿನ್ ಅಂದ್ಕೊಳ್ಳಿ, ಎಷ್ಟು ಇದಾಗೈತೆ. ಇಲ್ಲೊಂದಿದೆ, ಲೈಕ್ ಎ ಬರ್ಡ್. ಸೊ ನವೀನ್ ಸರ್ಗೆ ನೋಡಿ ಒಂದು ಹೆಲ್ಮೆಟ್ಟು ಮತ್ತು ಇದನ್ನು ಕೊಟ್ಬಿಟ್ಟಿದ್ದಾರೆ. ಏನು ಸರ್? ಒಂದು ಹೆಲ್ಮೆಟ್ಟು ಮತ್ತು ಒಂದು ಮೊಬೈಲ್ ಪ್ರಾಪರ್ ಒಂದು. ಹಾಂ ರೆಡಿನಾ? ರೆಡಿ, ಓಕೆ. ಬಾಯ್ ಸರ್, ಆರಾಮಾಗಿ ಮಾಡ್ಕೊಬನ್ನಿ. ಸೈಂಟಿಸ್ಟ್ ಥರ ಕಾಣಿಸ್ತಿದ್ದೀರಾ. ಎಸ್, ನವೀನ್ ಸರ್ ಹೋಯ್ತಾ ಇದ್ದಾರೆ. ಹಾಂ ಸರಿ ಸರ್. ಹಾಂ ಸರಿ ಸರ್, ಬನ್ನಿ. ಫೋನಲ್ಲಿ ಮಾಡ್ಕೊಳ್ಳಿ ಅಷ್ಟೇ, ಫೋನಲ್ಲಿ ಮಾಡಿ ಸರ್. ಗೋಪ್ರೋ ಬೇಡ, ಅದು ನಂಬ್ಕೊಳ್ಳೋದು ಬೇಡ. ಅದಕ್ಕೆ ನೋಡಿ ಈ ಥರ ಕೊಡ್ತಾವ್ರಲ್ಲ. ಎಸ್ ನೋಡಿ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ ಅಂತ. ಓ ರೆಡಿನಾ? ಆರಾಮ್ ಎಂಜಾಯ್ ಮಾಡಿ ಪೀಸಾಗಿ. ಓಕೆ, ಎಸ್. ಗೋಪ್ರೋ ರೆಡಿ ಮಾಡ್ತವ್ರೆ. ಓ ಗೋಪ್ರೋದು ಇದೊಂದು ಹಿಂಸೆ ಭಯ್ಯ. ये ग्रोपो यही प्रॉब्लम है. डीजे बेस्ट है. वो फोटो ओके ಸರ್ ಎಲ್ಲ ಸೆಟ್ ಮಾಡಿಕೊಟ್ರಾ? ಎಲ್ಲ ಚೆಕ್ ಮಾಡ್ಕೊಟ್ರು. ಹಾಂ, ಏನೇನು ಹೇಳಿದ್ರು ಇನ್ಸ್ಟ್ರಕ್ಷನ್ಸ್? ಆಕ್ಚುಲಿ ಅದೇ ಪೈಲಟ್ ಜೊತೆ ಮಾತಾಡಬಾರ್ದು, ಒಂದು. ಎರಡನೇದವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ನಮಗೆ ಭಯ ಆದ್ರೆ ನಾವ್ ಹಿಂಗಂದ್ರೆ ಕೆಳಗಡೆ ಬರಬೇಕು ಅಂತ ಅರ್ಥ. ಅವ್ರು ಕನ್ನಡಿಲಿ ನೋಡ್ತಾರೆ. ನಾವು ಕಂಫರ್ಟಬಲ್ ಆಗಿದ್ರೆ ಹಿಂಗಂದ್ರೆ ಅವ್ರು ಇನ್ನೂ ಆರ್ತಾನೆ ಇರಬೇಕು ಅಂತ ಅರ್ಥ. ಮತ್ತೆ ಯಾವ ಕಾರಣಕ್ಕೂ ಈ ಸೀಟ್ ಬೆಲ್ಟ್ ಗಳನ್ನ ರಿಲೀಸ್ ಮಾಡಬಾರ್ದು. ರಿಲೀಸ್ ಮಾಡೋರು ಏನಿಲ್ಲ, ಆಕಾಶದ ಕೆಳಗಡೆ ಪಾತಾಳ ಅಷ್ಟೇ, ಮಾಡಬಾರ್ದು. ಒಂದು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಒಂದಷ್ಟು. ಮತ್ತೆ ಕ್ಯಾಮ್ರಾ ಅಲ್ಲಿ ಶೂಟ್ ಆಗ್ತಾ ಇರುತ್ತೆ. ನಿಮಗೆ ಆ ಕಡೆ ನೋಡಿದ್ರೆ ನಿಮ್ನ ಅದು ಕ್ಯಾಪ್ಚರ್ ಮಾಡುತ್ತೆ. ಇದು ನಿಮ್ಮ ಒಂದು ಪರ್ಸನಲ್ ಕ್ಯಾಮ್ರಾ. ಇದಕ್ಕೇನಾರು ಹೇಳಿದಾರ ಲೈಕ್ ಸೆಲ್ಫಿ ಸ್ಟಿಕ್ ಅವೆಲ್ಲ ಇಟ್ಕೋಬಾರ್ದು? ಹೌದು, ಇಟ್ಕೋಬಾರ್ದು. ಯಾಕೆ ಅಂದ್ರೆ ಇದು ಆಕಾಶದಲ್ಲಿರೋ ಒಂದು ಗಾಳಿಪಟ. ಇದನ್ನ ತುಂಬಾ ಇದ್ ಮಾಡಬಾರ್ದು.
ಇದು ತುಂಬ ಸಣ್ಣ ಇಂಜಿನ್ ಕಿರಣ್, ನನ್ನ ಪ್ರಕಾರ ಒಂದು 800,000 cc ಒಳಗಡೆ ಇಂಜಿನ್ನು. ಅಲ್ವಾ? ಇದು ಒಂದು ಇದು ಹವ್ಯಾಸಿಗಳು ಫ್ಲೈ ಮಾಡೋ ಫ್ಲೈಟ್ ಇದು. ಆಮೇಲೆ ಇದೆಲ್ಲ ಒಂದು ಅದ್ಭುತ ಕಿರಣ್. ಇದು ನನಗೆ ಗೊತ್ತಿದ್ದಂಗೆ ಫಿಲಿಪೈನ್ಸಲ್ಲಿ ಏಂಜಲ್ ಸಿಟಿಲಿದೆ, ಇಲ್ಲಿ ಪೋಖ್ರಾಲಿದೆ. ಏಷ್ಯಾದಲ್ಲಿ ನಂಗೆ ಗೊತ್ತಿದ್ದಂಗೆ ಎಲ್ಲೂ ಇಲ್ಲ, ಹೌದಾ? ಆ್ಯಸ್ ಪರ್ ಆ್ಯಸ್ ಮೈ ನಾಲೆಡ್ಜು. ಯಾಕಂದರೆ ನಾವೀಗ ಥೈಲ್ಯಾಂಡಲ್ಲಿ 12,000 ಅಡಿಯಿಂದ ನಾವು ಚೂಟಲ್ ಮಾಡಿದ್ದೀವಿ. ಬಟ್ ಅಲ್ಟ್ರಾ ಫ್ಲೈಟ್ಸ್ ನಾವು ಹುಡುಕಿದ್ರೆ ಅಲ್ಲೆಲ್ಲೂ ಸಿಕ್ಕಿಲ್ಲ. ಇದು 2021 ಮಾಡಿದ್ವಿ ಇಲ್ಲಿ. ಇದು ಸೆಕೆಂಡ್ ಎಕ್ಸ್ಪೀರಿಯನ್ಸು. ಚೆನ್ನಾಗಿರುತ್ತೆ ಕಿರಣ್. ಆಕಾಶದಲ್ಲಿ ಮನುಷ್ಯ ಹಾರೋದು, ಎಷ್ಟು ಜನ ಬೆಟ್ಟದ ಮೇಲಿಂದೆಲ್ಲ ರೆಕ್ಕೆ ಕಟ್ಕೊಂಡು ಹಾರಿ ಪುರಾತನ ಕಾಲದಲ್ಲೆಲ್ಲ ಬಿದ್ದು ಪಾಪ ಅವ್ರು ಇವತ್ತೆಲ್ಲ ಇದನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರಲ್ವಾ. ನಮ್ಗೆ ಅವಕಾಶ ಸಿಕ್ಕಿದೆ, ಅದನ್ನ ಬಳಸ್ಕೋಬೇಕು ಅಷ್ಟೇ. ಆಮೇಲೆ ನಾವು ಆ ಊರಿನ ವಿಶೇಷತೆ ಏನೋ ಅದನ್ನ ಬಳಸ್ಕೊಬಿಡ್ಬೇಕು. ನಾವು ದುಡ್ಡು ಕೊಟ್ಟರೆ ಇದೆಲ್ಲ ಸಿಗಲ್ಲ. ದಿಸ್ ಇಸ್ ಅನ್ ಆಪರ್ಚುನಿಟಿ. ನಮ್ಮ ಬೆಂಗಳೂರಲ್ಲಿ ಇಲ್ವಾ ಸರ್ ಈ ಥರದ್ದು? 200% ಇಲ್ಲ. ಇಂಡಿಯಾದಲ್ಲಿ ಫೋರ್ ಸೀಟರ್ ಸ್ಮಾಲ್ ಫ್ಲೈಟ್ಸ್ ಇದೆ ಬೆಂಗಳೂರಲ್ಲಿ, ಅದೆಲ್ಲ ಇದೆ. ನನಗೆ ಗೊತ್ತಿದ್ದಂಗೆ ಅಲ್ಟ್ರಾ ಫ್ಲೈಟ್ಸ್ ಇಲ್ಲ, ಹೌದಾ? ಆಸ್ ಪರ್ ಆಸ್ ಮೈ ನಾಲೆಡ್ಜ್. ಈ ಕಿತ್ತಡಿ ಅಡ್ವೆಂಚರ್ಸ್ ಇಂದ ಬಂದಿರೋದಕ್ಕೆ ಅಟ್ಲೀಸ್ಟ್ ಇದೊಂದು ಮಾಡಿಸ್ತಾ ಇದೀನಲ್ಲ ಅಂದ್ರೆ ನಾನ್ ಮಾಡಿಸ್ತಾ ಇಲ್ಲ ಪಾಪ, ಎಲ್ಲ ಅವ್ರವ್ರ ದುಡ್ಡಲ್ಲಿ ಮಾಡ್ಕೊತಾ ಇರೋದು ಪಾಪ. guidelines But ಅಂದ್ರೆ first ನಮ್ಗೆ ನಮ್ಮ ಇದ್ರಲ್ಲಿ ಬಂದಿದ್ದಕ್ಕೆ ಮಾಡ್ತಾ ಇದ್ದಾರೆ. 100% Nepali. We are 100% Indians. Where are you from? Where in India? ಬ್ಯಾಂಗ್ಳೂರ್. ಬೆಂಗಳೂರು, ಸೌತ್ ಇಂಡಿಯಾ, Bangalore, South India. ಕರ್ನಾಟಕ. Before COVID, I used to fly with a Indian pilot from Bangalore. ಓ ವೆರಿ ಗುಡ್. He used to fly here, Omkar Udaya. ಓಂಕಾರ ಉದಯ. ಎಷ್ಟು ಚೆನ್ನಾಗಿದೆ ಹೆಸರು ಕಿರಣ್ ಜಿ. Oh, अभी the Canada में उड़ा रहा. ಓಕೆ ಓಕೆ. Canada fly. 2021 I will fly here only. It's the second time for me. Already. Same company, Pokhara Flight Company only. Nice to see you back. Thank Yes. you sir, thank you. Are you ready? Yes sir. Okay, let's go. पहले भी 30 minutes का किया था. ಪೆಹಲೆ ಮೊದಲು 30 ನಿಮಿಷದ ಮಾಡಿದ್ರಾ? Yes sir, 30 minutes only. So Yeah. today this is a monsoon weather, so we cannot see the mountains. Mountains, Okay? yes. So we only can see the hills and City. temples, city area. Yes. That, like that, okay? Correct. It's cloudy and we cannot see the mountains. Yes sir, Okay? we understand. So she has explained you everything about the camera, about the Everything, helmet, everything. She is total in detail. Okay. I understand properly, thoroughly. Okay, then let's go now. Yes. Yes sir, thank you. Fly safe. ಕಿರಣ್ ಜಿ ಮಾಡ್ಬಿಡಿ, Have a good day. ಸೂಪರ್ ಆಗಿರುತ್ತೆ ಮಾಡಿ. Yes sir. ರೆಡಿ ಆಗಿದೆ ನೋಡಿ, ಇಬ್ಬರದು ಒಂದೇ ಸಲ ಫ್ಲೈ ಆಗುತ್ತೆ ಅನ್ಸುತ್ತೆ ಅಟ್ ಅ ಟೈಮ್. ನೋಡಿ ಹೆಂಗೆ ಹೋಗ್ತಾ ಇದೆ ಅಂತ, ಒಳ್ಳೆ ಕಾರ್ ಥರ ಹೋಗುತ್ತೆ. इधर से उड़ेगा अभी, वो उधर जाएंगे ना रनवे पे. इधर से रनवे में जाके उड़े. हाँ ನೋಡೇಂगे. ನೆನ್ನೆದು ವಿಡಿಯೋ ಹಾಕಿಲ್ಲ. ಅಯ್ಯೋ वन डे में 15 फ्लाइट एवरेज में. ओके. अभी ऐसा मैक्सिमम कर सकते हैं. सुबह 6-6:30 से फ्लाइट होता है, तो 11, 11:30, 1 भी बच जाता है कभी कभी तो. उसके बाद 3 बजे से सनसेट होने तक होता है. ಓಕೆ पीछे ಓಕೆ. ಅದು ಏನು ಅಂತಂದರೆ ಇವತ್ತೇನು ಅಂತಂದರೆ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ ಕಳಿಸ್ತಾ ಇದ್ದಾರೆ. ಕ್ಲೈಮೇಟ್ ನೈ है तो नहीं है. नहीं है. आज बारिश होगा तो विंडी, ज़्यादा विंडी में नहीं होता. बारिश में बारिश में ये क्लियर होना चाहिए. हाँ थोड़ा थोड़ा क्लाउड में तो जा सकते हैं. जा सकते हैं. ज़्यादा क्लाउड होता तो नहीं होता. नहीं ಉಡ್ ಪಾಯಂಗೆ. ಟೀಕೆ. ಸೊ ಮಳೆ ಜಾಸ್ತಿ ಇದ್ರೂ ಮಾಡಲ್ಲ, ಗಾಳಿ ಜಾಸ್ತಿ ಇದ್ರೂ ಮಾಡಲ್ಲ. ಸೊ ಇದು ಇವರ ಕಂಡೀಷನ್ ಆಗಿರುತ್ತೆ. ಲೆಟ್ಸ್ ಸಿ, ನಮ್ಮ ಅದೃಷ್ಟ ಚೆನ್ನಾಗಿತ್ತು, ನಾವು ಬರೋ ಟೈಮ್ಗೆ ಪರ್ಫೆಕ್ಟ್ ಅನ್ನಿಸ್ತು ಅಲ್ವಾ ಸರ್? Definitely. ಎಸ್, ನೋಡೋಣ. ನೋಡಿ ಆಲ್ರೆಡಿ ಮುಗಿಸ್ಕೊಂಡು ಬಂದಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿತ್ತು ಅಂತ. Very cold weather, refreshing air.
a part long far away from your cows and city cows, come to Nepal, visit here, enjoy. Thank you, sir. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಹೆಂಗಿತ್ತು ಸರ್? ಅದ್ಭುತ. ಹೌದಾ? ಏನ್ ನೀವು ಆದ್ರೆ 30 ಮಿನಿಟ್ಸ್ ಮಾಡಿಸ್ಕೊಳ್ಳಿ ನಿಮ್ ಕೈಲಿ ಆದ್ರೆ ಮಿಸ್ ಮಾಡ್ಕೊಬಿಡ್ತೀನಿ. ಹೌದಾ? ಏನು ನಾನು ದುಡ್ಡು ಕೊಟ್ಟಾಯ್ತು. 30 ಮಿನಿಟ್ಸ್ ಮಾಡ್ಕೊಬಿಡಿ. ಅಲ್ಲಿ ಅದ್ಭುತ. ಇಡೀ ಪೋಖ್ರಾನೇ ಒಂಥರ ಅದ್ಭುತವಾಗಿ ಕಾಣುತ್ತೆ. ಮತ್ತೆ ಆ ಶಿವಂದು ಬುದ್ಧಂದು ಎಲ್ಲ ಒಂದು ರೌಂಡಿಂಗ್ ಹಾಕ್ಸ್ಕೊಂಡು ಭಾರಿ ಚೆನ್ನಾಗಿ. ಎಕ್ಸ್ಪೀರಿಯನ್ಸ್ ಮಾತ್ರ ನಮ್ದು. ನೀವು ಸತ್ತ ಮೇಲೆ ನಾನು 30 ನಿಮಿಷಕ್ಕೆ ಮಾಡಿಸ್ಕೊಬಿಟ್ಟೆ. ಸಖತ್ತು ಇದು ಹೇಳಿದ್ರು. ನಾನೊಂಥರ ವಿಷ್ಣುವರ್ಧನ್ ಇದ್ದಂಗೆ ಸರ್. ನೀ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ನೀವೆಲ್ಲ ಖುಷಿಯಾಗಿರ್ಬೇಕು ಅಷ್ಟೇ. ಅಲ್ಲ ಅದಲ್ಲ, ಇದು ಚೇಂಜ್ ಮಾಡ್ಕೊತೀನಿ. ಅಮೃತಧಾರೆ ಫಿಲಮ್ ಅಲ್ಲಿ ಬರೋ ನೀವೆಲ್ಲ ರಮ್ಯ ತರ ನೀವೆಲ್ಲ ಖುಷಿಯಾಗಿದ್ರೆ ನನ್ಗೆ ಅಷ್ಟೇ. ಅದ ಸರ್ ಅವ್ರು ಅರ್ಧ ಗಂಟೆ ಹೊರಟೋಗಿದ್ದಾರೆ. ನೀವು ಡಿಸೈಡ್ ಮಾಡ್ಬಿಟ್ರಿ ಇತ್ತಾಗೆ ಹೋಗ್ಲೇಬೇಕು ಅಂತ. ಎಂಜಾಯ್ ಮಾಡ್ಕೊಳ್ಳಿ. ನೋಡಿ ಇದೇ ಸ್ಟೇರಿಂಗು ಸರ್. ಇದನ್ನ ಇಟ್ಕೊಂಡೆ ಇದು ಮಾಡೋದವ್ರು. ಅಬ್ಸರ್ವ್ ಮಾಡ್ಬೇಕು ಇನ್ಮೇಲೆ. ಆಲ್ ದ ಬೆಸ್ಟ್. ಆಯ್ತು, ಒಳ್ಳೆದಾಗಿ ಎಂಜಾಯ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೊಸಬ್ರು ಆತಂಕ ಅವ್ರಿಗೂ ಅರ್ಥ ಆಗುತ್ತೆ. ಹೌದೌದು. ಕೋಆಪರೇಟಿವ್ ಆಗಿರ್ತಾರೆ ಎಲ್ಲರೂ. ಹತ್ತಿದ್ರು ಆದರ್ಶ ಮೇಲಕ್ಕೆ. आपका वो वीडियो नहीं बनाया सर, क्यों? थोड़ा सा वो टेक्निकल प्रॉब्लम. मुस्तफा ಮುಸ್ತಫಾ हो गया. मुस्तफा हो गया. ಗಯಾ गया हो गया. बड़ी बोल ಯಪ್ಪ ಚಾಯ್ ಯಾರ್ नहीं तो 2 रुपए. ये ಸರ್ ಚಂದ್ರು ಸರ್ मिलेगा. ಸಾಕಾಗಿದೆ इसमें ट्रांसफर करना. ಅಣ್ಣ ನಾನ್ ಮಾಡಿದೀನಿ ಬಿಡೋ, ಕೊಡ್ತೀನಿ. ಸರ್. ಏನ್ ಚೆನ್ನಾಗಿದ್ಯಾ? ಅದ್ಭುತ. ಏನ್ ಸಕದಾಗಿ ಬಂದಿದೆ ಅದು. ಕ್ಲಾರಿಟಿ ನೋಡಿ. ಗೋಪ್ರೋ ಡಿಜೆ ಆಗಿದ್ರೆ ಇನ್ನ ಸಕದಾಗಿ ಬರೋದು. ನಮ್ ಡಿಜೆನೇ ಹಾಕ್ಬಿಡ್ಬೋದಾಯ್ತು. ನಮ್ಮ ಡಿಜೆನೇ ಹಾಕ್ಸ್ಬೋದು. इसमें ट्रांसफर करना है. ಸರ್ ಡಿಫ್ರೆಂಟ್ ಎರಡೂ ಆ್ಯಕ್ಚುಲಿ ನೋಡಿ, ಪೆಟ್ರೋಲ್ ಫಿಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಜೊತೆಗೆ ನಮ್ಮದೇ ಡಿ ಜೆ ಇದನ್ನ ಕೊಡ್ತಾ ಇದ್ದೀವಿ. ಇದರ ಸರ್ ಏನು ಇದು ಬೇಕೇ ಬೇಕು. ಕರೆಕ್ಟ್. ಮೊಬೈಲನ್ನು ಕೊಡ್ತಾರೆ. ವಾಯ್ಸ್ ಬರಲ್ಲ, ಆದರೆ ವಾಯ್ಸ್ ಕೇಳೋದು ಡೌಟ್ ಇದ್ರಲ್ಲಿ. ಬಟ್ ಗೊತ್ತಿಲ್ಲ ಎಲ್ಲ ಇಲ್ಲಿ ಕೇಳಿಸುತ್ತೆ, ಅಲ್ಲಿ ಕೇಳಿಸಲ್ಲ. ಬಟ್ ಇದು ಇಟ್ಕೊಂಡಿದ್ದೀನಿ. ಅದು ಅವ್ರಿಗೆ ಪಾಪ ಅವ್ರು ಗೋಪುರ ಇಟ್ಕೊಂಡು ಓದಾಡ್ತಿದ್ದಾರೆ. ಡಿಜೆ ತಗೊಳ್ಳಿ ಅಂತ ಸಜೆಷನ್ ಕೊಡ್ತಾ ಇದ್ದೀನಿ ನಾನೇ. ಇಲ್ಲ ಫ್ಯಾಂಟಾಸ್ಟಿಕ್. ನಮ್ದು ಹಾಕಿದ್ದೀನಿ. ನಮ್ಗೆ ಹೇಳಿದ್ರೆ ನಮ್ದು ಹಾಕತ್ತೀನಿ. ಐಡಿಯಾ ಇರಲಿಲ್ಲ ನಿಮ್ಗೆ. कितना वाइड में रख दो? अल्ट्रा वायलेट में अल्ट्रा वाइड में. वाइड में है अभी. ठीक है, वाइड में रहने दो. व्यू भी आ जाएगा. वो जरूर अच्छा मे भी आ जाएगा. ओके, सुप्रिया मैडम, थैंक यू सो मच. यस, धन्यवाद. पहले यहाँ खड़े हो जाइए, यस. सीट टर्न करके पहले बैठ जाइए. पहले बैठना है आपको. ये पैर ऐसे ओ पहले ऐसा. ओके अच्छा. हाँ एक पैर उधर, ओके अच्छा. सर शू तरलीला. इधर डालिए. ये नहीं, ये डालिएगा. फिर ठीक है. इधर भी डालिए. ಇದು ಲಾಕ್ ಆಗ್ಬಿಟ್ಟಿದೆ. ಚಂದ್ರು ಕಿರಣ್ ये ना ये ना रेड बटन कोई भी प्रेस मत कर दीजिएगा, ठीक है. फिर ऊपर बहुत हवा चलेगी तो पायलट आपसे बात नहीं कर पाएंगे. तो अगर आपको कुछ भी प्रॉब्लम हुआ 30 मिनट से पहले उतरना है तो उनके शोल्डर पे पहले टैप करना है. ऐसा. फिर वो आपको इस मिरर से देखेंगे, आपको थम्स डाउन. अगर सब कुछ ठीक है तो थम्स अप, ठीक है. थम्स अप पे तो ठीक है, चलता रहता है. ऐसा बोलेगा तो लैंड करता है. हाँ. और कैमरा आपका उधर है. मैं ऐसा वेव करना है. आपका कैमरा आपका गारंटी, ठीक है. ಭಾರಿ ಹುಷಾರಾಗಿದ್ದಾರೆ. ಚಾಲು है आप. फिर कहीं पकड़ना है तो आप यहाँ पे ऐसे पकड़ सकते हैं, वरना हैंड फ्री आप हाथ वगैरह हिला भी सकते हैं, ठीक है. टेक ऑफ और लैंडिंग के वक्त बहुत हवा चलेगी तो ये वाइजर नीचे रखिएगा. ऊपर जाकर आप ऊपर भी कर सकते हैं, नीचे भी कर सकते हैं. और जब तक यहाँ पर लैंड नहीं हो जाती और इंजन स्टॉप नहीं हो जाता तब तक हेलमेट, बेल्ट, होल्डर बैग से फ़ोन कुछ भी मत उतारिएगा, ठीक है. ऑफ होने का टाइम पे ऐसा ही रहना है. हाँ अच्छा.
ಕಿರಣ್ ಸರ್ ಹಾ ಪೈಲಟ್ ಬಂದ್ರು, ಬಂದ್ರಲ್ಲ. ನೀವು ಆಲ್ರೆಡಿ ರೆಡಿ ಇದ್ದೀರಾ? ಎಸ್, ಏನ್ ಅನ್ನಿಸ್ತೈತೆ ಫೀಲ್? ನನಗೆ ನೀವು ಕೊಟ್ಟಿರೋ ಎಕ್ಸ್ಪೀರಿಯನ್ಸು ಅಂಡ್ ಭರವಸೆ ಪ್ರಕಾರ ಒಳ್ಳೆ ಮಜಾ ಮಾಡ್ಬೋದು. ಭಯ ಅನ್ನೋದೇ ಇಲ್ಲ. ಹೌದಾ? ತುಂಬಾ ಚೆನ್ನಾಗಿದೆ, ಸ್ವಲ್ಪನೂ ಭಯ ಆಗಲ್ಲ. ದಯವಿಟ್ಟು ಎಂಜಾಯ್ ಮಾಡಿ, 30 ಮಿನಿಟ್ಸ್ ಎಂಜಾಯ್ ಮಾಡಿ. ಎಸ್, ಭಯ ಆದ್ರೂ ಪ್ರಾರಂಭದಲ್ಲಿ ಚೂರು, ಆಮೇಲೆ ಆಗಲ್ಲ. ये ऐसा ही है, मतलब नीचे जाएगा उतना ही है. ये अभी ना इधर तो ऐसा ही रहेगा, ऊपर जाकर थोड़ा कंफर्टेबल. हाँ, अभी के लिए अगर आपको वो हो रहा है तो उससे साइड पे बेंड होके बैठना पड़ेगा. तो थोड़ी देर. ओके, अच्छा. यस. यस, हैव अ नाइस फ्लाइट. थैंक यू सो मच. धन्यवाद. सर जी, आपका नाम? आपका नाम? पुष्प. हाँ, ठीक है. ओके, सो ನಮ್ಮ वो ऑन हो गया? हाँ ಸರ್, ಹಾಂ ಓಕೆ. ಅಲ್ಲಲ್ಲ, ಹಿಂಗಂದ್ರೆ ಇಳಿಸ್ತಾರೆ, ಹಿಂಗನ್ಬೇಕು. ಆನ್ ಕರ್ ಲೀಜಿಯೇ ಭಯ್ಯ. ಓಕೆ, ಜಸ್ಟ್ ಇವತ್ತು ಓಹೋ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮು ಈ ಥರದ ಎಕ್ಸ್ಪೀರಿಯೆನ್ಸು ನೋಡೋಣ. ರಿಪೋರ್ಟ್ ಮಾಡಿದ್ರು, ಇನ್ಮೇಲೆ ನನ್ನ ಮೇಲೆ ವಾಯ್ಸ್ ಕೇಳ್ಸಲ್ಲ, ನಾನು ಜಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿ ಮಜಾ ಮಾಡ್ತೀನಿ.
ಏನು ಎಕ್ಸ್ಪೀರಿಯನ್ಸ್ ಸರ್ ಇದು ಹಾಂ ಕೇಳಬೇಡಿ. ಈಗ 15 ನಿಮಿಷದ 30 ನಿಮಿಷ ನೀವು ಅಪ್ಗ್ರೇಡ್ ಆಗಿದ್ದು ಒಳ್ಳೇದು ಅನ್ಸುತ್ತದೆ. ಸಕ್ಕದಾಗಿತ್ತು. ಅವನ ಅಜ್ಜಿ ದುಡ್ಡು ಎಲ್ಲೋ ಬರ್ತದೆ ಎಲ್ಲೋ ಹೋಗುತ್ತೆ. ಮತ್ತೆ ಎಷ್ಟು ದೂರ ಬರೋಕ್ಕಾಗಲ್ಲ. ಹೇಳಕ್ಕೂ ಎಕ್ಸ್ಪೀರಿಯನ್ಸ್ ಬೇರೆ ಥರನೇ, ಕೇಳೋದಕ್ಕೂ ಎಕ್ಸ್ಪೀರಿಯನ್ಸ್. ಅವ್ರು ಎಂಜಾಯ್ ಮಾಡಿದ್ರೇನೆ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಬೇರೆ ಲೆವೆಲ್ ದೇವಸ್ಥಾನದ್ದು ಶುರು ಮಾಡ್ತಾರಲ್ಲ, ದೇವಸ್ಥಾನದ ಲೇಕ್ ಈಶ್ವರಂದು ನೋಡಿದ್ವಲ್ಲ, ಈಶ್ವರಂದು ಮತ್ತೆ ಇದು ಮೋಡದೊಳಗಡೆ ಹೋಗುತ್ತಲ್ಲ ಅದು ಎಲ್ಲ ಅಲ್ಟಿಮೇಟ್ ಆಗಿತ್ತು. ಥ್ಯಾಂಕ್ ಯು. ಎಸ್, ನೀವು ನಮಗೆ ಬಾಡಿಗೆ ಕೊಡ್ಬೇಕಲ್ಲ. ಬಾಡಿಗೆ ಕೊಡ್ತೀನಿ ಬನ್ನಿ. ಅದು ಅವ್ರಿಗೆ ತೋರ್ಸಕ್ಕೆ ಅಂತ ಪಾಪ. ಅಂತೂ ಇಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ವಿ. ನಾನು ಆ್ಯಕ್ಚುಲಿ ಇದನ್ನು ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದು. ಆದರೆ ಇವ್ರದ್ದು ಬಿಸ್ನೆಸ್ ಟೆಕ್ನಿಕ್ ನೋಡಿದ್ರಾ, ಟಿಕೆಟ್ ಕೊಟ್ಬಿಡ್ತಾರೆ, ಕಳಿಸ್ಬಿಡ್ತಾರೆ. ಬೇಕಾದ್ರೆ ಮಾಡಿ. ಅದು ಆಸೆ ಆಸೆ ಹುಟ್ಟಿಸ್ಬಿಡೋದು. ಇಲ್ಲಿ ಬಂದು ನೋಡ್ತಿದ್ದಂಗೆ ಏನು, ಅಯ್ಯೋ ನಾನು ಯಾಕೆ ಮಾಡ್ಬಾರ್ದು, ಅಯ್ಯೋ ಇವರೆಲ್ಲ ಮಾಡ್ಬಿಡ್ತಾರೆ, ನನಗೆ ಮಿಸ್ ಆಗೋಯ್ತಲ್ಲ, ಮಾಡ್ಬಿಡೋಣ ನಾವು ಅನ್ಕೊಳ್ಳಿ. ನಾನು ನವೀನ್ ಸರ್ ಮತ್ತೆ ಚಂದ್ರ ಸರ್ ಇಬ್ಬರೇ 30 ಮಿನಿಟ್ಸ್ ಅಂದಿದ್ದು. ಇವ್ರು ಯಾವಾಗ ನಾನು 15 ಮಿನಿಟ್ಸ್ಗೆ ಪೇಮೆಂಟ್ ಮಾಡ್ಬಿಟ್ಟಿದ್ದೀನಿ. ಹೋಗಿ ಈಚೆ ಬಂದ್ಮೇಲೆ ಇವ್ರು ಯಾವ 15 ನಿಮಿಷದಲ್ಲಿ ಏನೋ ಅಲ್ಲ ರಪ್ಪನ ಓಡೋಗ್ಬಿಡು, ರಪ್ಪನ ಪೇಮೆಂಟ್ ಮಾಡ್ಬಿಟ್ಟೆ. ನಾನು ಮಾಡ್ಬಿಟ್ಟೆ. 30 ಮಿನಿಟ್ಸ್ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್. ಬಟ್ ಸಖತ್ ಎಕ್ಸ್ಪೀರಿಯನ್ಸ್. ಸೊ ಮೇ ಬಿ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಕೋತಾ ಇದ್ದೆ. ಲೈಫ್ ಟೈಮಲ್ಲಿ ಒಂದ್ಸಲ ಮಾಡಿದ್ರೆ ಸಾಕು. ನನಗೆ ಗೊತ್ತು ಅಲ್ಟ್ರಾ ಫ್ಲೈಟ್ ಹೆಂಗಿರುತ್ತೆ ಅಂದರೆ, ಎಸ್ ಹಿಂಗೆ ಇರುತ್ತೆ. ಮುಗೀತಾ? ಸೂಪರ್ ಕತೆ. ನಾಳೆ KGF ರಾಕಿ ಥರ ನಾಳೆ ಇನ್ನೊಂದು ಅಪ್ಡೇಟ್ ಇದೆ. ಅದು ದೊಡ್ಡವ್ರದ್ದು, ನಮ್ದಲ್ಲ ಅಲ್ವಾ? ಮಂಗಳಮ್ಮ ಹಪ್ಳ ಹುಷಾರು. ಗಜ ಫಸ್ಟ್ ಯಾವಾಗಲೂ ಮುಂದೆ ಹೋಯ್ತಿದ್ದೆ. ಗಜ ಇಂದ ಫಸ್ಟ್ ಶುರು ಹಚ್ಕೊಳುತ್ತೆ ಕೆಂಪಿ. ಇಲ್ಲ ಇದೆ ತಗೊಳ್ಳಿ. ಇಲ್ಲ ಇಷ್ಟ ಬೀದಿಗಳು ನೋಡಿ ಏನು ಚೆನ್ನಾಗಿದೆ ಅಂತ. ನಮ್ಮ ಇಂಡಿಯನ್ಸ್ ಏನು ತೊಂದರೆನೇ ಇಲ್ಲ, ಸಖತ್ತಾಗಿದೆ ಮಾತ್ರ. ಸರ್, ನೆಕ್ಸ್ಟ್ ಬರೋರಿಗೆ ನೇಪಾಳನ್ನ, ಎಸ್ಪೆಷಲಿ ಪೋಖ್ರಾನ ಸಜೆಸ್ಟ್ ಮಾಡ್ಬೋದಾ? 200% ಮಾಡಬೇಕು. ಇದು ನನ್ನ ಕೇಳಿದ್ರೆ ನೇಪಾಳದ ಸ್ವಿಟ್ಜರ್ಲ್ಯಾಂಡು, ಇಲ್ಲಿರೋ ಕೇಬಲ್ ಕಾರ್ಸು, ಮತ್ತು ಇಲ್ಲಿರೋ ಬೆಟ್ಟ ಗುಡ್ಡಗಳು, ಮತ್ತು ಅಲ್ಟ್ರಾ ಫ್ಲೈಟು, ಆಮೇಲೆ ಒಂದು ಇದು ಏನು ಹೇಳ್ತೀರಿ, ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ನೆಕ್ಸ್ಟ್ ಲೆವೆಲ್. ಅಲ್ಲೇ ಹೋಗೋಣ, ಮಾರ್ವಾಡಿ ರೆಸ್ಟೋರೆಂಟ್. ಎಸ್, ಪ್ಯೂರ್ ವೆಜ್. ಒಳ್ಳೆ ತಿಂಡಿ ತಿಂತ ಬಂದ್ಬಿಡೋಣ ಇವತ್ತು. ಊಟ ಬಂದಿದೆ, ನಾನು ಹ್ಯಾಂಡ್ ವಾಶ್ ಮಾಡ್ಬೇಕು. ಆ್ಯಕ್ಚುಲಿ ಕ್ಲೋಸ್ ಮಾಡೋಣ ಊಟ. ನಾನು 300 ಕೊಡಬೇಕು, ಇಲ್ಲ ಕೊಡ್ತೀನಿ ತೊಗೊಂಡು. ಅದ್ರ ಜೊತೆ ಟಿಫನ್ದು ಅದೆಲ್ಲ ಆಡ್ ಮಾಡ್ಬೋದು. ಯಾವತ್ತು ಹೇಳ್ಬೋದು. ಸೊ ಇವಾಗ ಊಟ ಮುಗಿಸಿದ್ವಿ. ಇವಾಗ ಎಲ್ಲಿಗೆ ಅಂತಂದರೆ ಗುಹಾಂತರ ದೇವಾಲಯ ಅಂತ ಇದೆ. ಗುಹೆ ಒಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೊರಡೋಣ ಬನ್ನಿ, ಹೊರಡೋಣ. ಅದು ಭೂಮಿಗಳೇ ಹಿಂಗ ಇವರು ನೀಟಾಗಿ ಇಡಂಗೆ ಮಾಡಿಬಿಡುತ್ತಾ ಅಂತ ಸರ್ ನನಗೊಂದು ಡೌಟು. ಅಲ್ವಾ? ಏನು ನೀಟ್ನೆಸ್ಸು, ಗಾಳಿ ನೋಡಿ, ಆಕಾಶ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ವಾತಾವರಣನೇ ಆಗಿದೆ ಬಿಡು, ಅಲ್ವಾ? ಇವಾಗ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದ್ವಿ. ಗುಪ್ತೇಶ್ವರ ಮಹಾದೇವ ಕೇವ್ ಎಂಟ್ರೆನ್ಸ್ ಗೇಟ್ ಅಂತ ಇದೆ. ಸೊ ಇದರಲ್ಲಿ ಇಳ್ಕೊಂಡು ಹೋಯ್ತು ಅಂತಂದರೆ ನಿಮಗೆ ಫುಲ್ ಮಾರ್ಕೆಟ್ ಸಿಗುತ್ತೆ. ನೋಡಿ, ಡಿಸಬಿಲಿಟಿ ಇರೋರು ಏನಾದ್ರು ವೀಲ್ ಚೇರಲ್ಲಿ ಬರ್ತೀನಿ ಅಂತಂದ್ರು ವೀಲ್ ಚೇರ್ ಬರೋಕ್ಕೆ ಅಸಿಸ್ಟೆಂಟ್ ಕೂಡ ಇದೆ, ಆಯಿತಾ? ಸೊ ನಾನು ಇಲ್ಲಿಗೆ 2024 ಬಂದಿದ್ದೆ, ಇವಾಗಲೂ ಬರ್ತಾ ಇದ್ದೀನಿ. 2 ಕಡೆಯಿಂದನೂ ಹೋಗ್ಬೋದು. ಆ್ಯಕ್ಚುಲಿ ಇವ್ರು ಈ ಕಡೆ ಹೋಯ್ತವ್ರೆ ಅನಿಸುತ್ತೆ. ಸರ್ ಈ ಕಡೆ ಹಂಗೂ ಹೋಗ್ಬೋದು. ಹಾಂ, ಈ ಕಡೆ ಲೆಫ್ಟ್ಗೆ ಹೋಗಬೇಡಿ ಅಷ್ಟೇ. ಒಂದು ನಿಮಿಷ ಇರಿ. ಈ ಕಡೆ ರೈಟು ಅಲ್ಲ, ಇಲ್ಲೇ ಇದೆಯಲ್ಲ, ಕೇವ್ ಅಂತ ಐತೆ ಇಲ್ಲಿ. ಕೇವ್ ಇದೆಯಾ? ಬನ್ನಿ, ಅಲ್ಲೂ ಹೋಗ್ಬೋದು. ಇದು ಒಳಗಡೆ ಹಿಂಗೆ ಸುತ್ಕೊಂಡು ಹೋಗುತ್ತೆ. ಸಗದಾಗಿರುತ್ತೆ ಎಕ್ಸ್ಪೀರಿಯನ್ಸು. ಹೌದಾ? ಹೌದು, ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಟಿಕೆಟು ಮುಂದೆ. ಸರ್ ಬನ್ನಿ, ಈ ಕಡೆ ಮೇಲಿಂದ ಹೆಂಗಿದೆ? ಸಾಕದಾಗಿದೆ ನೋಡಿ. ಆ್ಯಕ್ಚುಲಿ ನಾನು ಬಂದಾಗ ಅವಾಗ ಐಫೋನ್ ಕ್ಲಾರಿಟಿ ಎಲ್ಲ ಇಲ್ಲ. ನಿಮ್ಮ ಪಾಪ ಯಾವುದೋ ಒಂದು ಫೋನಲ್ಲಿ ತೋರಿಸಿದ್ದೀನಿ, ನೋಡಿದ್ರಿ. ಬಟ್ ಈಗ ನೋಡಿ,
ಒಳಗಡೆ ಇನ್ನೂ ಖುಷಿ ಪಡ್ತೀರಾ, ಒಳಗಡೆ ಇನ್ನೂ ಚೆನ್ನಾಗಿದೆ. ನೋಡಿ ಇಲ್ಲಿ ಒಳಗಡೆ ನುಕ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಸಾಕಾಗಿದೆ ಇದು ಒಳಗಡೆ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಇರುತ್ತೆ. ವಿಷ ಏನು ಮಾಡ್ತೀರಿ? ಅಮೃತ ನನಗೆ ಬೇಕು, ವಿಷ ಆಗ ಈಶ್ವರ ಬರ್ತಾನೆ. ಆ ವಿಷ ಪೂರ್ತಿ ನೋಡಿ ನಾವಿವಾಗ ಅಲ್ಲಿ ಕೆಳಗಡೆ ಹೋಗಬೇಕು. ಸಖತ್ತಾಗಿರುತ್ತೆ ಮಾತ್ರ ಎಕ್ಸ್ಪೀರಿಯನ್ಸ್. ನೋಡಿ ಇಲ್ಲಿ ಹಿಂಗೆಲ್ಲ ಗುಹೆ ಕೆಳಗಡೆ ಇಲ್ಲ ಇಲ್ಲ ನ್ಯಾಚುರಲ್ಲು ನ್ಯಾಚುರಲ್ಲು ಇದು ನ್ಯಾಚುರಲ್. ಇದು ಕೇರಳದಲ್ಲಿ ಒಂದಿದೆ ಈಶ್ವರಂದು, ಅದು ಅವರು ಕ್ರಿಯೇಟ್ ಮಾಡ್ಕೊಂಡ್ರೆ ಗುಹೆ ಅದು. ಶಿವ ಈಶ್ವರನ ವಾಹನ. ಎಕ್ಸ್ಪೀರಿಯನ್ಸ್ ಮಜಾ ಇದೆ. ಅಂದರೆ ಆ ಗೋವು ದರ್ಶನ ಮಾಡೋಕ್ಕೆ ಅಲ್ಲಿ ಬಿಟ್ಟಿದ್ದು ಒಳಕ್ಕೆ. ಕೇರಳದಲ್ಲಿ ಅಲೆದಿ ಮಲೆ ಅಂತ ಒಂದಿದೆ, ಸೇಮ್ ಇದೆ. ನೋಡಿ ಹೆಂಗೆ ಇಳ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ನನಗೆ ಆ್ಯಕ್ಚುಲಿ ಕಾಲು ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ನಡುಗ್ತಾ ಇದೆ ನನಗೆ. ಆಗಲೇ ಮಂಡಿ ನೋಯ್ತಾ ಇದೆ. ನೋಡಿ ಏನು ಅದ್ಭುತ ಇದು. ಅದೇ ಮೇಯ್ನ್ ದೇವ್ರಿರೋದು, ಬಟ್ ಆದರೆ ಅಲ್ಲಿಗೆ ಫೋಟೋ ಅಲ್ಲೋ ಇಲ್ಲ. ಇಷ್ಟೇ ಲಾಸ್ಟು, ವಾಪಸ್ ಹೋಗಬೇಕು. ನಿಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸರ್? ಹೌದು. ಹೆಂಗೆ ಅನ್ನಿಸ್ತು ನೋಡಿ ದೇವಸ್ಥಾನ ಅಲ್ವಾ? ತುಂಬ ಒಂದು ವೈಬ್ ಇದೆ, ಪಾಸಿಟಿವ್ ವೈಬ್ ಇದೆ. ನಾನು ಪೋಖ್ರಾಗೆ 3ನೇ ಸಲ ಬಂದರು, ಇಲ್ಲಿಗೆ ಬಂದಿರಲಿಲ್ಲ. ಮ್ಯಾಕ್ಸಿಮಮ್ ಅಲ್ಟ್ರಾ ಫ್ಲೈಟು, ಪ್ಯಾರಾಗ್ಲೈಡಿಂಗು ಅವೆಲ್ಲ ಮಾಡಿದ್ದೀರಾ? ಸ್ವಲ್ಪ ಆಗ ರಿಲಿಜಿಯಸ್ ಮೈಂಡ್ಸೆಟ್ ಕಮ್ಮಿ ಇತ್ತು, ವಿಪರೀತ ಅಡ್ವೆಂಚರಸ್ ಮೈಂಡ್ಸೆಟ್ ಇದ್ದಾಗ. ಎಲ್ಲ ಬದಲಾವಣೆಗಳಾದಂಗೆ ಮನುಷ್ಯ ಚೇಂಜ್ ಆಗ್ತಾನಲ್ಲ. ನನಗೆ ಏನು ಗೊತ್ತಾ, ನಾನು ಅಡ್ವೆಂಚರ್ ಮೂಡಲ್ಲಿ ಇದ್ರೂ ಆಧ್ಯಾತ್ಮಿಕತೆ ಒಂದು ಸ್ವಿಚ್ ಚಾನಲ್ ಇತ್ತು. ಆದರೆ ಆಧ್ಯಾತ್ಮಿಕತೆ ಜಾಸ್ತಿ ಇರಲಿಲ್ಲ. ಈಗಲೂ ಅಷ್ಟೇ ಜಾಸ್ತಿ ಇಲ್ಲ, ಆದರೆ ಇರಬೇಕಾದ ಜಾಗದಲ್ಲಿ ಇರುತ್ತೆ. ಒಳ್ಳೆಯದು. ನನಗೆ ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಮತ್ತು ನಾನು ಇನ್ನೊಬ್ಬರ ನಂಬಿಕೆ ಇದ್ದರೆ ನಾವು ಅದಕ್ಕೆ ಧಕ್ಕೆನೂ ಇಲ್ಲ, ಗೌರವ ಕೊಡ್ತೀನಿ. ಎಸ್, ನಂದು ಅಷ್ಟೇ ನಾನು ಕಾನ್ಸೆಪ್ಟ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಅವ್ರ ರಿಲ್ಯಾಕ್ಸೇಷನ್ಗೆ ಬಾರ್ಗೆ ಹೋಗಿ ಕೆಲವರು ಕುಡಿತೀವಿ, ಆಲ್ಕೋಹಾಲ್ ಕುಡಿತಾರೆ. ಅದಕ್ಕಿಂತ ದೇವಸ್ಥಾನಕ್ಕೆ ಬರೋದು ಎಷ್ಟೋ ಒಳ್ಳೇದಲ್ವಾ? ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಎಷ್ಟೋ ಬೆಟರ್. ದೇವಿ ಫಾಲ್ಸ್ಗೆ ಹೋಗೋಂಥ ರೋಡ್ ಇವಾಗ. ಗುಹಾಂತರ ದೇವಾಲಯ ಮುಗೀತು. ಇವಾಗ ಪರ್ಚೇಸ್ ಯಾರು ಮಾಡಂಗಿದ್ರೆ ಮಾಡ್ತೀರಾ ಪರ್ಚೇಸರ್? ನಮ್ದಿಲ್ಲ. ಇಲ್ಲ, ನಮ್ಮದು ಇಲ್ಲ. ನೋಡಿ ಇಲ್ಲಿ ರುದ್ರಾಕ್ಷಿ ಕಾಯಿ ಹಂಗೆ ಇಟ್ಬಿಟ್ಟಿದ್ದಾರೆ, ಹಂಗೆ ಮಾಲೆ ಹಾಕ್ಬಿಟ್ಟಿದ್ದಾರೆ ನೋಡಿ, ವಿತ್ ಇದ್ರ ಜೊತೆ ಸಾಲಿಗ್ರಾಮ ಕಲ್ಲು, ಆಳು ಮೂಳು ಎಲ್ಲ ಏನೇನು ಸೋವೆನಿರ್ಸ್ ಐಟಮ್ ಬೇಕೋ ಎಲ್ಲ ಇದೆ ನೋಡಿ. ಇಲ್ಲಿ ಪರ್ಚೇಸ್ ಮಾಡೋರಿಗೆ ಮಾತ್ರ ಹಬ್ಬ ಇದು. ಇವಾಗ ನೋಡಿ ಅಲ್ಲಿ ಗುಹೆ ಇದೆ, ಅದ್ರ ಆಪೋಸಿಟ್ಟೇ ದೇವಿ ಫಾಲ್ಸು. ಒಳಗೋಣ ಬನ್ನಿ, ಸಾಕಾಗಿರುತ್ತೆ ಆ್ಯಕ್ಚುಲಿ ಇದು ನೋಡೋಕ್ಕೆ. ಇಲ್ಲೂ ಕೂಡ ನೋಡಿ ಗಿಫ್ಟ್ ಅಂಗಡಿಗಳು, ಆಳು ಮೂಳು ಎಲ್ಲವೂ ಸಿಗುತ್ತೆ. ಒಳ್ಳೆ ಬಜೆಟ್ ಎತ್ಕೊ ಬಂದಿದ್ರೆ ಮಾತ್ರ ಹಬ್ಬ ಮಾಡ್ಬೋದು. ಅಲ್ಲಿವರೆಗೂ ಹೋಗ್ಬೋದಿತ್ತು ಮೊದಲು, ಈಗ ಕೆಲಸ ನಡೀತಾ ಇದೆ, ಅಲ್ಲೋ ಇಲ್ಲ. ನಾನು ಅಲ್ಲಿವರೆಗೂ ಹೋಗಿದ್ದೀನಿ, ಆ ಗ್ಯಾಪ್ ಕಾಣಿಸ್ತಿದೆಯಲ್ಲ ಸರ್, ಅಲ್ಲಿವರೆಗೂ ಹೋಗ್ಬೋದಿತ್ತು, ಕೆಲಸ ನಡೀತಿದೆ. ಬಟ್ ಇದೇನು ಗೊತ್ತಾ, ಸೀಕ್ರೆಟ್ ಆಗಿ ಭೂಮಿ ಒಳಗಡೆಯಿಂದ ಹರಿಯುತ್ತೆ, ಅಲ್ಲಿ ಹರಿಯೋದೇ ಕಾಣಿಸಲ್ಲ, ಅಲ್ಲಿಂದ ಮಾತ್ರ ಕಾಣಿಸ್ತಿರೋದು. ಅಲ್ಲೇ ಮನೆಯೆಲ್ಲ ಇದೆಯಲ್ಲ, ಭೂಮಿ ಒಳಗಡೆನೇ ಬರೋದು ಅದು. ಈಗ ನಾವು ಅಲ್ಲಿ ಮಹದೇಶ್ವರ ಗುಹೆ ನೋಡಿದ್ವಲ್ಲ, ಆ ಥರ ಒಳಗೇ ಹರ್ಕೊಂಬರುತ್ತೆ. ಆಮೇಲೆ ಇನ್ನೊಂದು ಅಲ್ಲಿ ಒಳಗಡೆ ಇನ್ನೂ ಬಿಡ್ತಾರೆ ಅಂತ ಹೇಳಿದ್ನಲ್ಲ, ಅಲ್ಲಿ ಆಕ್ಚುಲಿ ಇದೆ, ನಾನು ನೋಡಿದ್ದೀನಿ. ಈ ನೀರು ಹರ್ಕೊಂಡು ಹೋಗುತ್ತೆ, ಸ್ಪೀಡಾಗಿ ಹರ್ಕೊಂಡು ಹೋಗೋದು ಹಂಗೆ ನೋಡ್ಬೋದಿತ್ತು. ಈಗ ಅದನ್ನ ಬಿಡ್ತಾ ಇಲ್ಲ. ನನ್ನ ವಿಡಿಯೋ ಇದೆ, ತೋರಿಸ್ತೀನಿ ಅದು. ಎಲ್ಲ ಸುತ್ತಾಡ್ಕೊಂಡು ಬಂದು ರೂಮಲ್ಲಿ ಒಂದು ರೌಂಡು ಆಲ್ಟ್ ಇದ್ದು ರೆಸ್ಟ್ ಮಾಡಿದ್ವಿ. ಸೊ ಇವಾಗ ಸೀದಾ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಇಲ್ಲೊಂದು ಲೇಕ್ ಟೆಂಪಲ್ ಇದೆ, ನಾನು ಹೋದ್ಸಲ ಬಂದಾಗ ಹೋಗಿದ್ದೆ. ಆ ಲೇಕ್ ಟೆಂಪಲ್ಗೆ ಮತ್ತೆ ಹೋಗೋಣ ಅಂತ. ಸರ್ ಆರಾಮಾದ್ರಾ? ಆರಾಮ್ ಅಷ್ಟೇ. ಹಾಂ, ಸೇಮ್ ಅದೇ ಕರೆಲ್ಲ ಹೋಗೋಣ. ಪಟ್ ಅಂತ ತೆಗೀರಿ. ಎಸ್, 5:15ಗೆ ಲಾಸ್ಟ್ ಇರುತ್ತೆ ಸರ್, ಹೋಗೋದಲ್ವಾ? ಇನ್ನೂ ಟೈಮ್ ಇದೆ. ಒಂದೂವರೆ ನಿಮಿಷ ತೋರಿಸ್ತಾ ಇದೆ ಅಲ್ಲಿಗೆ. ಓಕೆ, ಬನ್ನಿ. ಜೈ
ಹೋಗಿ ಲೇಕ್ ಸೈಡ್ ಎಲ್ಲ ಸುತ್ತಾಡ್ಕೊಂಡು ಒಂದು ರೌಂಡ್ ಹಂಗೆ ಲೈಟಾಗಿ ಪಾರ್ಟಿ ಗಿಟಿ ಮಾಡ್ಕೊಂಡು ಬಂದ್ಬಿಡೋಣ. ಓಕೆ ಎಸ್, ಧನ್ಯವಾದ ಸರ್ ಜಿ. ಹಾಂ, ಪಾರ್ಟಿಗೆಲ್ಲ ನಾವಿಲ್ಲ. ಹೌದಾ, ಥ್ಯಾಂಕ್ ಯು ಸರ್. ಹಾಂ, ಇಲ್ಲ ಪಾರ್ಟಿಗಿಲ್ಲ ಅವರು, ಪಾರ್ಟಿಗಿಲ್ಲ, ಪಾರ್ಟಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಹಾಂ, ಅದೇ ಲೇಕು ಅದೇನೆ, ಬಟ್ ಆ ಕಡೆ ಹೋಗ್ಬೇಕು. ಸ್ಟ್ರೈಟ್ ಹೋಗಿ ಸರ್, ನಾನು ಹೇಳ್ತೀನಿ, ಮ್ಯಾಪ್ ಹಾಕೊಂಡಿದ್ದೀನಿ ನಾನು. ಏನು ನೀಟಾಗಿ ಇಟ್ಕೊಂಡವ್ರು ಸರ್, ಎಷ್ಟು ಸಲ ಹೋಗಲಿ ಸರ್ ನಾನು ತಾನೆ. ಹಾಂ, ಇವರು ನನ್ನ ಮಕ್ಕಳಿಗೆ ಹೋದ್ರು ನನಗೆ ಏನ್ ಮಂಜು ಸರ್, ಯಾವಾಗ ಹೇಳಿದ್ರು ಸೂಪರ್ ಆಗೈತೆ ರೋಡು, ಸೂಪರ್ ಆಗೈತೆ. ಅಲ್ಲ ಅಲ್ಲಿ ಕಸ ಮಾತಾಡಿ ಅಂತಾರೆ. ಅಂದ್ರೆ ನನ್ಗೇನ್ ಕಸ ಇಲ್ವಲ್ಲ ಅನ್ನೋದು ಖುಷಿ ಆಗ್ತಿರೋದು. ನೋಡಿ ನೀಟ್, ನೋಡಿ ಇದು ಯಾವ್ದೋ ನೋಡಿ UK ಟೈಪ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಯುರೋಪ್ ಸ್ಟೈಲ್ ಅಲ್ಲಿ. ಅಲ್ಲ ಇಂಥ ಕಡೆ ರೂಮಲ್ಲಿ ಇದ್ರೆ ಒಂಥರ ಮಜಾ ಅಲ್ಲ. ಹೌದು, ಲೇಕ್ ಸೈಡ್ ಅಲ್ಲಿ. ಕಿರಣ್, ಇಷ್ಟೆಲ್ಲ ನೀವು ಟ್ರಾವೆಲ್ ಮಾಡಿದಿರಲ್ಲ, ದಿ ಬೆಸ್ಟ್ ಅಂದ್ರೆ ಎಂಜಾಯ್ಮೆಂಟ್ ಇರ್ಬೋದು, ಸ್ಟೇ ಸರ್ ಒಂಚೂರು ಹೋಗ್ಬಿಡಿ ಹಂಗೆ ಸ್ಪೀಡಾಗಿ ಹೊಟ್ಟೋಗ್ಬಿಡಿ. ಹೇಳಿ. ಬಜೆಟ್ ಅಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಯಾವ್ದು ದಿ ಬೆಸ್ಟ್ ಕಂಟ್ರಿ ಅಂತೀರಾ? ನೇಪಾಳೆ ಸರ್. ಅಲ್ವಾ? ನೇಪಾಳು, ಅದ್ ಬಿಟ್ರೆ ಶ್ರೀಲಂಕಾ. ನಮ್ಮಿರೋ ದುಡ್ಡಿಗೆ ಕಮ್ಮಿ ದುಡ್ಡಲ್ಲಿ ಎಂಜಾಯ್ ಮಾಡ್ತೀನಿ ಅಂತಂದ್ರೆ ಇವನ್ ನೇಪಾಳ ಫ್ಲೈಟ್ ಕಡಿಮೆನೆ ಅಲ್ವಾ? ನೇಪಾಳಕ್ಕೂ ಫ್ಲೈಟ್ ಕಡಿಮೆನೆ. ಅಂತ ಅದೇ 8,000 9,000 ಬರುತ್ತೆ. ಹೌದು. ಓಕೆ, ನಾಟ್ ಬ್ಯಾಡ್, ಮಾಡ್ಬೋದು. ನೋಡಿ ಲೇಕ್ ಸೈಡಲ್ಲೇ ನಾವು ಇದು ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಹೆಂಗಿದೆ. ಈ ರೆಸ್ಟೋರೆಂಟ್ ಮಾರ್ವಾಡಿ ರೆಸ್ಟೋರೆಂಟ್, ಪ್ಯೂರ್ ವೆಜಿಟೇರಿಯನ್. ನೆನ್ನೆ ನೋಡಿದ್ದು. ಓಕೆ, ಚೆನ್ನಾಗಿದೆ. ಎಸ್, ಬಂದಿದ್ದೀವಿ ನೋಡಿ. ಇದು ಬಾರಾಹಿ ತಾಲ್ ಬಾರಾಹಿ ಮಂದಿರ್ ಅಂತ. ಬಾರಾಹಿ ರಿವರ್ ಪ್ರಾಜೆಕ್ಟು ಇವೆಲ್ಲ ಕೇಳಿರ್ತೀವಲ್ಲ, ಲೈಕ್ ಆ ಥರದ ಹೆಸರು. ಸೊ ಇಲ್ಲಿ ದೋಣಿ ಇರುತ್ತೆ, ದೋಣಿ ತಗೊಂಡು ಹೋಗ್ಬೇಕು. ಓಹೋ, ನೀರು ಇಷ್ಟೊಂದು ಬಂದ್ಬಿಟ್ಟಿದ್ಯಾ? ಹೋದ್ಸಲ ಬಂದಾಗ ಇಷ್ಟೆಲ್ಲ ನೀರಿರಲಿಲ್ಲ, ನೀರು ಫುಲ್ ಆಗ್ಬಿಟ್ಟಿದೆ. ಹೋದ್ಸಲ ಬಂದಾಗ ಇಷ್ಟು ನೀರಿರಲಿಲ್ಲ. ಇದು ಮಳೆಗಾಲ, ಹಂಗಾಗಿ ತುಂಬ ಹೋಗಿದೆ. ಬನ್ನಿ ಪಟ್ ಅಂತ ಹತ್ಬಿಡೋಣ. ಅಲ್ಲೇ ಮಂದಿರು. ಹಾಂ, ಟಿಕೆಟ್ ತಗೋಬೇಕು. ಬನ್ನಿ ರಾಘು ಸರ್, ಟಿಕೆಟ್ ತಗೊಳ್ಳಿ. ಎಷ್ಟಿದೆ ಪರ್ ಅವರ್ ಡ್ರೈವರ್? ಇವೆಲ್ಲ ಏನು ಬೇಡ, ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕೇಳಿ ಸಾಕು. ಛೇ ಆದ್ಮಿ ಪಿಚೆ. ಉದರ್. ಹಾಂ, ಟೀಕೆ. ಆ ಕಡೆ ಹಿಂದೆ ನೀರು ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಹಾಂ, ವಿಡಿಯೋ ಬಂದಾ? ಹಾಂ, ಟೀಕೆ. ಟಿಕೆಟ್ ತಗೊಂಡ್ವಿ, ರೈನ್ ಜಾಕೆಟ್ ಇಸ್ಕೊಂಡ್ವಿ, ಇಲ್ಲಿಗೆ ಬಂದ್ವಿ. ನೋಡಿ ಇಲ್ಲಿವರೆಗೂ ತುಂಬ ಹೋಗಿದೆ ನೀರು. ನಾವು ಹೋದ ಸಲ ಬಂದಾಗ ಆಲ್ಮೋಸ್ಟ್ ಅಲ್ಲಿವರೆಗೂ ಹೋಗಿತ್ತು ನೀರು. ಅಂದರೆ ಈಗ ಮಳೆಗಾಲ ಅಲ್ವಾ, ಹಂಗಾಗಿ ಇಲ್ಲಿವರೆಗೂ ಬಂದಿದೆ. ಈಗಿಂದ ದಾಟ್ಕೊಂಡು ಮತ್ತೆ ಬೋಟ್ ಹತ್ಕೋಬೇಕು. ಬಾಬಾ ಎಲ್ಲ ನಾವೇ ಇದ್ದೀವಿ. ಮಾಡಿ ಸರ್, ಇದೊಳಗೆ ಹಾಂ ಸರ್, ಮಂದಿರೊಳಗೆ ಮಾಡಬಾರ್ದು. ಹಾಂ, ಬೈತೆ ಅಲ್ಲ, ಆ ಕಡೆ ಹೋಗ್ಬೇಕಂತ ಇನ್ನೊಬ್ರು. ನಾನೇ ಆ ಕಡೆ ಹೋಗ್ಬಿಡ್ಲಾ? ನೋಡಿ ಅವ್ರೇನು ಲೆಕ್ಕ ಹಾಕ್ತಾವ್ರಿ. ಭಗವಂತ ಏನ್ ಬಿದ್ದೋಗಲ್ಲ ಬಿಡು ಮಜಾಣ, ಒಂದಾಗಿದೆಯಲ್ಲ. ನಾನು ಕಂಪ್ಯೂಟರ್ ಎಲ್ಲ ಕಲಿಯರಿ ಮಜಾಣ. ನಾನು ಯಾರನ್ನ ನಾನು ಎಡಿಟಿಂಗು ಕಂಪ್ಯೂಟರ್ ಕಲಿಯಕ್ಕಿಂತ ನಮ್ಮ ಅಜಿತ್ನ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ವಿಡಿಯೋ ನೋಡಿರೋರು ಮಾತ್ರ. ಸರ್, ಈ ಲೇಕ್ ನೋಡ್ಕೊಳ್ಳಿ, ಆಮೇಲೆ ಒಂದು ವಿಡಿಯೋ ತೋರಿಸ್ತೀನಿ ನೋಡೋರಂತೆ. ನಾವ್ ಎಷ್ಟು ಚಾಲಾಕಿ. ಅಯ್ಯೋ ಇದೇನಿದು ಹಿಂಗ್ ಬೆಂಡ್ ಆಗುತ್ತಲ್ಲ? ನೈ ಪ್ರಾಬ್ಲಮ್ ನೈ ನೋಡಿ, ಎಲ್ಲ ಯೂಟ್ಯೂಬರ್ಗಳಾಗ್ಬಿಟ್ಟಿದ್ದಾರೆ. ಎಲ್ಲ ಯೂಟ್ಯೂಬ್ ಅಂತೂ ನವೀನ್ ಅಣ್ಣನು ಯೂಟ್ಯೂಬರ್ ಆಗೋದು. ಇಲ್ಲ, ಬ್ಯಾಲೆನ್ಸ್ ಮಾಡ್ತಾರೆ. ನಾವು ಇಬ್ರು ಒಂದ ನೋಡಿ, ನೀವು ಅಷ್ಟು ಚೆನ್ನಾಗಿ ಕೂತಿದ್ರಿ. ನಮ್ಮ ತೂಕಕ್ಕೆ ಮಧ್ಯಕ್ಕೆ ಮಂಜಣ್ಣ ಆ ಕಡೆ ಹೋದ್ರೆ ಓಟ. ಆಕ್ಚುಲಿ ನಾವು 3 ಜನನೇ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರೋದು. ನಾನು, ನವೀನ್ ಸರ್, ಇವರು. ನಾನು ಒಂಚೂರು ಅಳ್ಳಾಡ್ದಂಗೆ ಕೂತಿದ್ದೀನಿ ಇಲ್ಲಿ ಪಗಡದಲ್ಲಿ. ಅಣ್ಣ, ನೀನು ಸೋಫಾ ಮೇಲೆ ಕುಂತಿದ್ಯಣ್ಣ ಆರಾಮಾಗಿ. ಎಲ್ಲಿ ಸರ್, ಎಲ್ಲಿ? ಹೌದಾ? ಓ, ಅಲ್ಲಿ ಇದಾಗ್ತಾವ್ರಲ್ಲ ಫುಡ್ಡು. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವಂತೂ, ಪರ್ಫೆಕ್ಟ್ ಟೈಮ್. ಇನ್ನೊಂದು 10 ನಿಮಿಷ ಲೇಟ್ ಆಗಿದ್ರು ಆಯ್ತಿರ್ಲಿಲ್ಲ, ಲಾಕ್ ಆಗ್ಬಿಡೋರು. ನಾನು ಸಡನ್ ಆಗಿ ಮ್ಯಾಪ್ ನೋಡಿದ್ನಾ, ಕ್ಲೋಸಸ್ ಅಂತ ಇತ್ತು. ಕ್ಲೋಸಸ್ ಪಟ್ ಅಂತ ಇದ್ದಿದ್ದು, ಅದಕ್ಕೆ ಒಳ್ಳೆ ಕೆಲಸ. ಆಮೇಲೆ ನಾವು ಹುಡುಗರಾಗಿರೋದಕ್ಕಣ ಇಷ್ಟು ಬೇಗ ಬಂದಿರೋದು. ಫ್ಯಾಮಿಲಿ ಆಗಿದ್ದೀವಿ, ಕರ್ಕೊಂಡ್ ಬಂದಿದ್ರೆ ದೊಡ್ಡ ಜಗಳ ರೆಡಿ ಆಗಿ, ಮಕ್ಕಳು ರೆಡಿ ಆಗಿ. ಭಾರಿ ಚೆನ್ನಾಗಿರೋದು ಹೇಳಿದ್ರಿ. ನಿಮ್ಮ ವಿಡಿಯೋ ನೋಡಿದ್ರೆ ನೋಡ್ಕೊಂಡು ಹೋಗಿತಾರೆ, ಮನೇಲಿ ನೋಡ್ಕೊಂಡು ಹೋಗಿತಾರೆ ಅವರು. ಏನ್ ಮಾಡ್ತಿದ್ವು ಅಂದ್ರೆ ಬೆಳಿಗ್ಗೆ ಬೇಗ ರೆಡಿ ಮಾಡ್ಕೊಂಡು ಬರ್ತಿದ್ವು. ಹೌದು. ಈಗ ಮಧ್ಯಾಹ್ನ ರೆಸ್ಟ್ ಮಾಡೋದು ಕಮ್ಮಿ ಮಾಡ್ತಿದ್ವು, ಮಧ್ಯಾಹ್ನ ಪ್ಲಾನ್ ಹೋಗ್ತಿದ್ವು ಅಷ್ಟೇ. ತರಲೇ ಇಲ್ಲಪ್ಪ. ಇದಿಲ್ಲ ಹಾಕ್ಬೇಕು. ಅದು ಜಸ್ಟ್ ನದಿಗೆ ಮಾತ್ರ ಸೇಫ್ಟಿ ಜಾಕೆಟ್.
ನದಿ ಆಗಿದ ತಕ್ಷಣ ದೇವ್ರು ಕಾಪಾಡ್ಕೊತಾನೆ ಅಂತ. ಓಕೆ, ಜೈ ಮಕ್ಕಳಮ್ಮ, ಹೊಡೋಣ ಬನ್ನಿ ಹೋಗುವ. ಕಾಗೆಗಳು ನೋಡಿದ್ರಾ? ಹೌದು, ದೊಡ್ಡ ಹತ್ತಿದ್ದಾವೆ. ಎಸ್, ನಾವು ಬಂದಿರೋ ದೇವಸ್ಥಾನ ಇದೇನೆ, ತಾಲ್ ಬರಾಹಿ ಅಂತ. ಸುತ್ತ ಲೇಕ್ ಇದೆ, ಅದ್ರ ಮಧ್ಯದಲ್ಲಿ ದೇವಸ್ಥಾನ. ಆ್ಯಕ್ಚುಲಿ ಜಾಸ್ತಿ ಮಳೆ ಆಯಿತು ಅಂತಂದರೆ ಇದೆಲ್ಲ ಫುಲ್ ಮುಚ್ಚೋಗುತ್ತೆ, ಸಬ್ಮರ್ಜ್ ಆಗುತ್ತೆ, ಆ ಥರ ಇದೆ ನೋಡಿ. ನಂಬಿಕೆಗಳು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ. ಎಸ್, ಹೋಗಿ ವಾರಾಹಿ ಅಮ್ಮಂಗೆ ನಮಸ್ಕಾರ ಮಾಡ್ಕೊಳ್ಳೋಣ. ನೋಡಿ ವಾರಾಹಿ ಇದೆಯಾ? ವಾರಾಹಿ ಅಮ್ಮ ಅಲ್ಲ, ಇದು ಅಪ್ಪ. ಎಸ್, ನೋಡಿ ಹೊರಗಿನ ವಾತಾವರಣ ಎಷ್ಟು ಅದ್ಭುತವಾಗಿದೆ ಅಂತ. ಒಂದು ದ್ವೀಪದಲ್ಲಿರ್ತಕ್ಕಂಥ ಈ ಲಾಲ್ ಬರಾಹಿ ದೇವಸ್ಥಾನ ಇದೆಯಲ್ಲ, ಇದರಲ್ಲಿ ನಾನು ಅಜಿತ್ ಹೋದ್ಸಲ ಬಂದಾಗ ಒಳ್ಳೆ ಮಜಾ ಮಾಡ್ಕೊಂಡು ಹೋಗಿದ್ವಿ. 2 ಕರುಣಾ ಮತ್ತು ಸ್ವಸ್ತಿಕಾನ ಇಬ್ಬರು ಹುಡುಗಿರು ಸಿಕ್ಕಿದ್ರು ಗೊತ್ತಾ, ಅವ್ರ ಜೊತೆ ಮಾತಾಡಿಕೊಂಡು ಅದೊಂಥರ ಫನ್ನಿ ಥರ ಒಂದು ಲೈಕ್ ಒಂಥರ ಹಾಸ್ಯಾಸ್ಪದವಾಗಿ ಲೈಕ್ ಸ್ವಲ್ಪ ಫ್ಲರ್ಟಿಂಗ್ ಥರ ಮಾಡಿಕೊಂಡು ಒಂದು ಅದ್ಭುತವಾಗಿ ಹೋಗಿದ್ವಿ. ಆವಾಗ ಈ ದೇವಸ್ಥಾನ ಓಪನ್ ಇತ್ತು, ಇವಾಗ ಅದು ಓಪನ್ ಇಲ್ಲ, ಆಯಿತಾ. ಸೊ ಇಲ್ಲಿ ಫಿಶ್ ವ್ಯೂ ಪಾಯಿಂಟ್ ಇದೆ, ಫಿಶ್ ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ಓಹೋ, ಸಿಕ್ಕಾಪಟ್ಟೆ ದೊಡ್ಡ ಇದ್ದಾವೆ ಮೀನುಗಳು ನೋಡಿ, ಎಷ್ಟೆಷ್ಟಪ್ಪ ಇದ್ದಾವೆ. ಚೆನ್ನಾಗಿದೆ ಆ್ಯಕ್ಚುಲಿ. ಸಂಜೆ ಬರೋಕ್ಕೆ ಒಂದು ವಾಕ್ ಮಾಡ್ಕೊಂಡು ಹೋಗೋಕ್ಕೆ ಒಳ್ಳೆ ಜಾಗ ಅಂದ್ಕೊಳ್ಳಿ, ಅದ್ಭುತವಾಗಿದೆ ಅಲ್ವಾ. ಸೊ ಇಷ್ಟೇ, ಇಲ್ಲಿ ದರ್ಶನ ಮಾಡ್ಕೊಳ್ಳೋದು, ಪಟ್ ಅಂತ ಮತ್ತೆ ದೋಣಿ ಹತ್ಕೊಂಡು ಹೋಗೋದು. ಸೊ ಲೇಕ್ ಸೈಡಲ್ಲಿ ಅಲ್ಲೊಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಹೋಗೋದು. ಇಷ್ಟೇ ಪ್ಲ್ಯಾನ್. ಸೇಮ್ ಬೋಟಾ? ಇಲ್ಲ, ಬೇರೆ ಬೋಟು. ಅದೇ ಚೇಂಜ್, ಯಾವ್ದು ಬೇಕಾದ್ರೆ ಹತ್ಕೋಬೋದು. ಬಟ್ ಸೇಫ್ಟಿ ಪ್ರಿಯರ್ ಇಟ್ಕೊಂಡವ್ರಲ್ಲ, ಅದು ಖುಷಿ. ಒಂದು ಸೈಡ್. ಎಸ್, ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ ಇವಾಗ. ಏನು ಪೈಡ್ ಅಂತ ಹೊಡಿತಾರೆ ನೋಡಿ. ಇದು ಮಾತಾನಾ? ಇದು ये माता है, बाराही माता? माता ठीक है. ಇದೇ ಮಜಾ ಅಂತೇಳಿ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಡೇಂಜರ್ ಆ್ಯಕ್ಚುಲಿ. ನೋಡಿ ಲೇಕ್ ಸೈಡ್ ಕಲ್ಚರ್ ಎಷ್ಟು ಸಕ್ಕತ್ತಾಗಿದೆ ಅಂತ. ಎಂತೆಂಥ ರೆಸ್ಟೋರೆಂಟ್ಗಳಿದ್ದಾವೆ ಗೊತ್ತಾ, ಪೀಸ್ಫುಲ್ಲಾಗಿರುತ್ತೆ ರೆಸ್ಟೋರೆಂಟ್ಗಳು. ನೋಡ್ತಾ ಇದ್ದೀರಲ್ಲ, ಒಂಥರ ರಾ ಫೀಲ್ ಕೊಡೋಂಥದ್ದು. ಮತ್ತು ಫುಡ್ಗಳು ಐಟಮ್ಸ್ ಸಿಗುತ್ತೆ ಇಲ್ಲಿ. ನೋಡಿ ಎಷ್ಟು ನೀಟಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲಾದರೂ ನಿಮಗೆ ಮೇಜರ್ ಟೂರಿಸ್ಟ್ ಪ್ಲೇಸು ಅಲ್ವಾ, ಆದರೆ ಕಸಗಳು ಕಾಣಿಸಲ್ಲ. ಇದೇ ಒಂದು ಪ್ಲಸ್ ಪಾಯಿಂಟ್. ಅದು ಒನ್ ಪ್ಲಸ್ ತೊಗೊಬಿಡಿ, ಇನ್ನೂ ಚೆನ್ನಾಗಿ ಬರುತ್ತೆ. ಲಿಫ್ಟಿಗೂ ಬಂದ್ಬಿಡುತ್ತೆ, ಅದು ಲೇಡೀಸ್ ಕಂಡ್ರೆ ಲಿಫ್ಟಿಗೆ ವಿವೋ ಗಂಟು ಬಂದರೆ ವಿವೋ ಓಪೋ ಅದರಲ್ಲೆಲ್ಲ ಏನು ಬಿಲ್ಲು ಮಾಡ್ಕೊಟ್ಬಿಡುತ್ತೆ. ಆದ್ಮೇಲೆ ಬಳಸಿ. ನಿಮ್ಗೆ ನಾನು ಹೇಳೋದು ಆರ್ಟ್ಸ್ ಅನ್ಸ್ಬೋದು, ಬಟ್ ಇರೋ ವಿಚಾರ ಹೇಳ್ತಿದ್ದೀನಿ. ಇರಿ ಸರ್. ಅಯ್ಯೋ ನೋಡಿ ಪಾಪ, ಈ ಪ್ರಾಪರ್ಟಿ ಓನರು ನಮ್ಮ ರಘುಬ್ರು ಅವ್ರಿಗೇನೋ ಪ್ರಾಬ್ಲಮ್ ಅಂತ ಹೇಳಿದ ತಕ್ಷಣ ಹೋಗಿ ಇಲಿ ಪಾಷಾಣ ಎಲ್ಲ ತಗೊಬಂದು ಕಾರೊಳಗಡೆ ಇಡು ಅಂತ ಸಜೆಷನ್ ಕೊಡ್ತಾ ಇದ್ರೆ ಇವ್ರು ಸುಮ್ಮನೆ ಕಿತ್ನಾ ಅಂತಾರೆ. ನಿಮ್ಮ ಕಿತ್ನಾ ಕೇಳಕ್ಕ ಪಾಪ ಅವ್ರು ಇಲ್ಲಿವರೆಗೂ ಬಂದಿರೋದು, ಈ ಪಾರ್ಟಿ ದೊಡ್ಡ ಸ್ಟೇ ಮಾಲೀಕರು. ಹೋಟೆಲ್ ಇಸ್ ವೆರಿ ಅಫೋರ್ಡಬಲ್, ಬ್ಯೂಟಿಫುಲ್. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಅಲ್ವಾ ಸರ್? ಕರೆಕ್ಟು.
ನೆಕ್ಸ್ಟ್ ನಾವು ಕರ್ಕೊಂಡ್ಬಂದ್ರೆ ಇಲ್ಲಿಗೆ ಕರ್ಕೊಂಡ್ಬರ್ಬೋದು. ಇಟ್ಸ್ ಗುಡ್ ನೀಟ್ ನೀಟ್ ಅಂಡ್ ಕ್ಲೀನ್ ಆಗಿದೆ. ಆಮೇಲೆ ಬೇಸಿಕ್ ಅಮ್ಯುನಿಟೀಸ್ ಏನೇನು ಬೇಕು ಎಲ್ಲವೂ ಇದೆ. ಪ್ರೈಸ್ ಇಸ್ ವೆರಿ ಗುಡ್ ಆಲ್ಸೋ. ಎಸ್, ಬೇಸಿಕ್ ಅಲ್ಲ ಆಕ್ಚುಲಿ, ಲಕ್ಸುರಿಯಾಗೇ ಇದೆ ವಿತ್ ಕಾರ್ ಪಾರ್ಕಿಂಗು ಎಲ್ಲಾನು ಎಲ್ಲ ಇದೆ. ಮತ್ತೆ ಅಪಾರ್ಟ್ಮೆಂಟ್ಸ್ ಇದೆ, 3 ಅಪಾರ್ಟ್ಮೆಂಟ್ ಸಿಗುತ್ತೆ. ಈಗ ನಾವು ಉಳಿದಿರೋದು ಅದೇ ಅಪಾರ್ಟ್ಮೆಂಟ್ ಅಲ್ಲಿ. ಓನರ್ ಕೆಳಗಡೆ ಇದ್ದಾರೆ, ಮೇಲೆ 2 ಅಪಾರ್ಟ್ಮೆಂಟ್ ಇದೆ. ಇನ್ನು ಸಾಕಷ್ಟು ರೂಮ್ಸ್ ಇದೆ ಇದರಲ್ಲಿ. ವೈಫೈ ಚೆನ್ನಾಗಿದೆ, ಬಿಸ್ನೆಸ್ ನಾವು ಇಂಥಕ್ಕೇನೋ ಮಾಡ್ತಾ ಇದೀವಿ ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಬಂದು ಹೆಲ್ಪ್ ಮಾಡಿ ಅಲ್ವಾ, ಚೇಸ್ ಮಾಡಿ. ಆಮೇಲೆ ನಮಗೆ ಬೆಳಗ್ಗೆ ಬನ್ನಿ, ನೀವು ನಮ್ಮ ಕಡೆಯಿಂದನೇ ತಿಂಡಿ, ನೀವು ಅದನ್ನ ತಿನ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳ್ದ ನಿಮ್ಗೆ? ಇಲ್ಲ ಇಲ್ಲ, ಆಗ್ಲೇ ಬಂದು ನಿಮ್ಗೋಸ್ಕರ ನಾನು ಹೇಳಿದ್ದೀನಿ ಎಲ್ಲರಿಗೂ, ನೀವು ಬೆಳಗ್ಗೆ ಅಲ್ಲಿ ತಿಂಡಿ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ. ಪಾಪ ಇವರೇ ಆ ತಾತನೇ ಬಂದು ಅವರೇ ಒಂದು ನೋಡಿ ಎಷ್ಟು ಸಿಂಪಲ್ ಆಗಿ. ಆಮೇಲೆ ನೇಪಾಳ ಜನ ತುಂಬಾ ಹಂಬಲ್ ಇದ್ದಾರೆ. ಪ್ರಾಬ್ಲಮ್ ನೋಡೋಣ ಸಾಲ್ವ್ ಆಗ್ತಿದ್ಯಾ ಏನು ಅಂತ ನೋಡೋಣ. ಅಲ್ಲ ಅದು ಎಲ್ಲಿ ಎಂಟ್ರಿ ಎಲ್ಲಿ ತಗೊಳುತ್ತೆ ಸರ್? ಕೆಳಗಿಂದ ಹೋಗೋ ದಾರಿ ಇದೆಯಾ? ಮೆಸ್ಸು ಹಾಕ್ಸಿದ್ದೀನಿ, ಅದಕ್ಕೆ ಎಷ್ಟು ಹಾಕ್ಸಿದ್ರು ಸ್ವಾಮಿ ಸರಿ ಬೆಂಗಳೂರು ನಾನು ಮಾಡಿಸ್ಕೊಡ್ತೀನಿ. ಈಗ ಇಲ್ಲಿ ಹೊಂಟಲ್ಲಿ ಸಿಗಲ್ಲ ಪಾಪ ಅವ್ರು ಅಷ್ಟು ಹೆಲ್ಪ್ ಮಾಡಕ್ ಟ್ರೈ ಮಾಡ್ತಾರೆ, ನೀವು ಹೂ ಅಣ್ಣ ಅನ್ಬೇಕು. ನನಗೆ ಭಯ ಇರುತ್ತೆ, ಇಲ್ಲಿ ಇರ್ಲಿ ಬೇಜಾರಿಲ್ಲ, ವೈರ್ ಹೋಗೋರ್ಗು ಕಚ್ಬಾರ್ದು. ವೈರ್ ಕಚ್ಬಿಟ್ರೆ ಇಲ್ಲಿ ಇದ್ರೆ ಸಾಕತ್ತೀರಾ? ಸಾಕಲ್ಲ, ಚಾನಲ್ ಮಾಡಿ. ಗ್ಯಾರಂಟಿ ಅದು ಬಂದೇ ಬರ್ತಾ ಆಚೆ. ಅವ್ರು ಅಷ್ಟು ಕನ್ಫರ್ಮ್ ಆಗಿ ಹೇಳದ್ಮೇಲೆ ಅದು ಮೇಡ್ ಫಾರ್ ಸ್ಪೆಷಲ್ ಫಾರ್ಮುಲೇಷನ್, ಅದನ್ನ ಅಟ್ರಾಕ್ಟ್ ಮಾಡಿ ತಿನ್ನೋದು ಇಲ್ಲೂ ಸಾಯಲ್ವಂತೆ, ದೂರಕ್ಕೂ ಸಾಯ್ತಂತೆ. ಹೌದಾ? ಜಿರ್ಲೆಗಳ್ದೆಲ್ಲ ಬರ್ತಾವೆ ಗೊತ್ತಾ ಕಿರಣ್, ಅದೇ ಥರನೇ ರೆಡಿ ಮಾಡಿ ತಿಂತವೆ. ಅದು ತಿನ್ನೋದ್ರ ಹತ್ರ ಒಂದು 10 ಸೇರ್ಕಂತವೆ ತಿರ್ಗಾ, ಅವು ಸಾಯ್ತವೆ ಇವು ಸಾಯ್ತವೆ ಹಂಗೆ.